ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತ್ಯೇಕವಾಗಿ 2024 11ನೇ ತಿಂಗಳಿನ ಕೊನೆ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಪ್ರಾರಂಭ ಭಾನುವಾರದಿಂದ ಇಲ್ಲಿ ತನಕ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಆತನು ಮಾಡಿದಂಥ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆಯಿಂದ ಈ ಮುಂಜಾನೆಯಲ್ಲಿ ಸ್ತೋತ್ರವೆಂಬ ಯಜ್ಞಗಳನ್ನು ಸಮರ್ಪಿಸಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಬನ್ನಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ಮನನ ಮಾಡುವುದಕ್ಕೆ, ಅದರೊಂದಿಗೆ ಕರ್ತನೆ ನಿಮ್ಮ ಪ್ರೀತಿಯನ್ನು ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ನಾವು ಆರಂಭಿಸುತ್ತೇವೆ. ತ್ರಯೇಕ ದೇವರ ಸಾನ್ನಿಧ್ಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಬನ್ನಿ, ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ಮೇಘಾರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಹಲ್ಲೆಲೂಯ, ಆತನನ್ನು ಎದುರುಗೊಳ್ಳುವರು. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಮೇಘಾರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಹಲ್ಲೆಲೂಯ, ಆತನನ್ನು ಎದುರುಗೊಳ್ಳುವರು. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ವನು. ಅಲ್ದಮೂಲ್ಯ ಆಭಾಗ್ಯವೇ, ಹಲ್ಲೆಲೂಯ, ಎಂತಹ ಶಾದಾದಿನ. ನಿನ್ನ ಪಾಪ ಭಾರ ನೀಗಿ ಹೋಗಿದೋ, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡೆಯೋ. ಕರ್ತ ಬರುವಾಗ ಸಿದ್ಧನಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ. ಹಲ್ಲೆಲೂಯ, ಹರ್ಷದಿಂದ ಎದುರುಗೊಳ್ಳುವ. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆಭಾಗ್ಯವೇ, ಹಲ್ಲೆಲೂಯ, ಎಂಥ ಹರ್ಷದ ದಿನ. ಕರ್ತನಲ್ಲಿ ನಿದ್ರೆ ಹೊಂದಿದವರು ಜೀವದಲ್ಲಿ ಇರುವ ಎಲ್ಲ ಭಕ್ತರು ಅಂತರಿಕ್ಷದಲ್ಲಿ ಒಟ್ಟು ಸೇರ್ವರು. ಯುಗ ಯುಗವಾಗಿ ಬಾಳ್ವರು. ಹಲ್ಲೆಲೂಯ, ಪ್ರಾಣ ಪ್ರಿಯನೊಂದಿಗಿರ್ವೆವು. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲೇ ಗೊಯ್ವನು.
ಎಂತ ಮೂಲ್ಯ ಆ ಭಾಗ್ಯವೇ, ಹಲ್ಲೆಲೂಯ ಎಂತ ಹರ್ಷದ ದಿನ. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ಬನು. ಎಂತ ಮೂಲ್ಯ ಆ ಭಾಗ್ಯವೇ, ಹಲ್ಲೆಲೂಯ ಎಂತ ಹರ್ಷದ ದಿನ. ಹಲ್ಲೆಲೂಯ. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ಬನು. ಎಂತ ಮೂಲ್ಯ ಆ ಭಾಗ್ಯವೇ, ಹಲ್ಲೆಲೂಯ ಎಂತ ಹರ್ಷದ ದಿನ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಭಕ್ತನ ಅಥವಾ ಪ್ರತಿಯೊಬ್ಬ ದೇವ ಜನರ ನಿರೀಕ್ಷೆ ಎನ್ನುವಂಥದ್ದು ಕರ್ತನ ಬರೋಣ. ನಾವೆಲ್ಲರೂ ಕರ್ತನ ಬರೋಣಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಕ್ರೈಸ್ತರು ಅನ್ನುವಂಥದ್ದು ಈ ಲೋಕದಲ್ಲಿ ಒಬ್ಬ ಯಾತ್ರಿಕನಾಗಿದ್ದಾನೆ. ಅವನ ಯಾತ್ರೆಯ ಗುರಿ ಎನ್ನುವಂಥದ್ದು ನಿತ್ಯ ಜೀವವನ್ನ ಪಡಕೊಳ್ಳುವಂಥದ್ದು. ಆ ನಿತ್ಯ ಜೀವವನ್ನ ಪಡಕೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಮರುಭೂ ಪ್ರಯಾಣವನ್ನ ಜೀವಿಸುವಂತವನಾಗಿದ್ದಾನೆ. ಪ್ರಿಯರೇ, ನೋಡಿ, ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನ ಸರ್ವಶಕ್ತನಾದ ದೇವರು ನಮಗಾಗಿ ಒದಗಿಸಿಕೊಟ್ಟಿದ್ದಾರೆ. ಯೋಹಾನ 3:16 ಹೇಳ್ತಾ ಇದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು. ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕು ಅಂದ್ರೆ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದ ಗುರಿ ಅನ್ನುವಂಥದ್ದು ನಿತ್ಯ ಜೀವವನ್ನ ಪಡಕೊಳ್ಳುವಂಥದ್ದು. ಈ ಯಾತ್ರೆ ಅನ್ನುವಂಥದ್ದು ನಿತ್ಯ ಜೀವವನ್ನ ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಡೆಯುತ್ತಿರುವಂತಹ ಯಾತ್ರೆ. ಈ ಯಾತ್ರೆಯ ದೈರ್ಘ್ಯ ದೂರ ಎಷ್ಟೆಂಬುದಾಗಿ ನಮಗೆ ಗೊತ್ತಿಲ್ಲ. ಕೆಲವರು ತಮ್ಮ ಯೌವನ ಪ್ರಾಯದಲ್ಲಿಯೇ ಮರಣಿಸ್ತಾರೆ, ಕೆಲವರು ಅದಕ್ಕಿಂತ ಮುಂಚಿತವಾಗಿ, ಕೆಲವರು ವೃದ್ಧಾಪ್ಯದಲ್ಲಿ 60, 70, 80. ನಮ್ಮ ಪ್ರಯಾಣದ ದೈರ್ಘ್ಯ ಎಷ್ಟೆಂಬುದಾಗಿ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ನಮ್ಮ ಪ್ರಯಾಣದ ಗುರಿ ಎನ್ನುವಂಥದ್ದು ನಿತ್ಯ ಜೀವವನ್ನ ಪಡಕೊಳ್ಳಬೇಕೆಂಬ ಉದ್ದೇಶದಿಂದ ನಾವು ಯಾತ್ರೆ ಮಾಡುವಂತವರಾಗಿರ್ಬೇಕು. ಈ ಯಾತ್ರೆಯ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಪ್ರಯಾಸಗಳು, ಪ್ರತಿಕೂಲಗಳು ನಮ್ಮನ್ನ ಸುತ್ತಿಕೊಳ್ಳುವಂಥದ್ದಾಗಿದೆ. ಇವುಗಳೆಲ್ಲ ನಾವು ಮೆಟ್ಟಿ ಮುಂದಕ್ಕೆ ಹೋಗುವಂಥದ್ದು ಒಬ್ಬ ಕ್ರೈಸ್ತ ಜೀವಿತದ ವಿಜಯ ಅನ್ನುವಂಥದ್ದನ್ನು ನಾವು ಮನಗಾಣಬೇಕು. ನೋಡಿ, ಇವತ್ತು ಲೋಕ ಬಹಳವಾಗಿ ಮುಂದುವರೆದಿದೆ. ಆದಾಗ್ಯೂ ಅನೇಕರು ಸೈಕಲ್ಗಳಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕೇರಳದಿಂದ ಕನ್ಯಾಕುಮಾರಿಗೆ, ಕೇರಳದಿಂದ ಬೇರೆ ದೇಶಗಳಿಗೆ ಸೈಕಲ್ಗಳಲ್ಲಿ ಪ್ರಯಾಣ ಬಳಸುವಂತವರನ್ನು ನಾವು ಕಾಣ್ತೇವೆ. ಈ ಪ್ರಯಾಣ ಅನ್ನುವಂಥದ್ದು ಬಹಳ ಸುಲಭವಾದಂಥದ್ದಲ್ಲ. ಯೂಟ್ಯೂಬ್ಗಳಲ್ಲಿ ನಾವು ನೋಡುವಾಗ ನಮಗೆ ಬಹಳ ಖುಷಿ ಆಗ್ತದೆ. ಯೂಟ್ಯೂಬ್ಗಳಲ್ಲಿ ಅವರು ತೋರಿಸುವಂತಹ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಇದು ಸುಖಕರವಾದ ಪ್ರಯಾಣ. ಆದರೆ ಪ್ರಿಯರೇ, ಅಲ್ಲ. ಸೈಕಲ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ, 100,000 ಸಾವಿರಾರು ಕಿಲೋಮೀಟರ್ ತುಳಿದು ಹೋಗುವಂಥದ್ದು ಬಹಳ ತ್ರಾಸದಾಯಕವಾಗಿರುವಂಥದ್ದು. ಯಾಕೆಂದ್ರೆ ಅವರು ಅನೇಕ ವಿಭಿನ್ನವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗ್ತದೆ. ತಾವು ಹುಟ್ಟಿದಂತಹ ಸ್ಥಳದ ಬಿಸಿಗಿಂತಲೂ ತಾವು ಹಾದು ಹೋಗುವಂತಹ ಸ್ಥಳದ ಬೇಸಿಗೆ ಹೆಚ್ಚಾಗಿರ್ತದೆ.
ಕೆಲವು ಸ್ಥಳಗಳಲ್ಲಿ ತಕ್ಷಣವಾಗಿ ಮಂಜು ಬೀಳ್ತಾ ಇರ್ತದೆ, ತಂಪಾಗಿರುವಂತ ಅನುಭವ ಇರ್ತದೆ. ಇವೆಲ್ಲವನ್ನ ಏನ್ ಮಾಡಬೇಕು, ತಮ್ಮ ಶರೀರದಲ್ಲಿ ಒತ್ತುಕೊಂಡು ಅವ್ರು ಏನ್ ಮಾಡ್ತಾರೆ, ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಕಟ್ಟ ಕಡೆದಾಗಿ ಏನ್ ಮಾಡ್ತಾರೆ, ತಮ್ಮ ಗುರಿಯನ್ನ ಮುಟ್ತಾರೆ. ಸೊ ಹೀಗೆ ಒಬ್ಬ ಕ್ರೈಸ್ತ ಅನ್ನುವಂಥದ್ದು ಜೀವಿತದಲ್ಲಿ ಪ್ರಯಾಸಗಳು, ಪ್ರತಿಕೂಲಗಳು ಬರುವಂತಹ ಸಂದರ್ಭದಲ್ಲಿ ಅವುಗಳೆಲ್ಲ ಮೆಟ್ಟಿ ನಿಂತು ದೇವರು ತನಗಾಗಿ ಸಿದ್ಧ ಮಾಡಿದಂತಹ ಆ ಶ್ರೇಷ್ಠವಾದಂತಹ ನಿತ್ಯತ್ವವನ್ನು ಪಡ್ಕೊಳ್ಳಬೇಕೆಂಬ ಉದ್ದೇಶದಿಂದ ಅವನೇನ್ ಮಾಡ್ತಾನೆ, ತನ್ನ ಪ್ರಯಾಣವನ್ನ ಮುಂದುವರಿಸುವಂತವನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮುತ್ತಿಕೊಳ್ಳುವಂತಹ ಎಲ್ಲ ಪಾಪಗಳನ್ನ ಬದಿಗಿಟ್ಟುಕೊಂಡು ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಬರುವಂತಹ ಪ್ರಯಾಸ ಅನ್ನುವಂಥದ್ದು ಪಾಪಗಳು, ವಿಭಿನ್ನ ವಿಧವಾದಂತಹ ಕಾರ್ಯಗಳು, ಇವೆಲ್ಲವನ್ನ ನಾವು ಬದಿಗೊತ್ತಿ ಇವೆಲ್ಲವನ್ನ ಮೆಟ್ಟಿ ನಿಂತು ನಾವೇನ್ ಮಾಡಬೇಕು, ನಮ್ಮ ಜೀವಿತವನ್ನ ಮುಂದುವರಿಸಿಕೊಳ್ಬೇಕು. ಆಗ ಮಾತ್ರ ನಾವು ಈ ನಿತ್ಯತ್ವವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಾವು ನಮ್ಮ ಈ ಪ್ರಯಾಣದ ಒಂದು ವಾರವನ್ನ ದಾಟಿ ಹೊಸ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಸೊ ಕಳೆದ ಒಂದು ವಾರ ಈ ನಿತ್ಯತ್ವದ ಪ್ರಯಾಣವನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ಸೊ ಒಂದು ಸಾರಿ ನಾವು ಹಿಂತಿರುಗಿ ಯೋಚನೆ ಮಾಡಬೇಕು, ಕಳೆದ ಭಾನುವಾರದಿಂದ ಶನಿವಾರದ ತನಕ ಸೊ ನನ್ನ ಜೀವಿತದಲ್ಲಿ ಈ ನಿತ್ಯತ್ವದ ಪ್ರಯಾಣವನ್ನ ಯಾವ ರೀತಿಯಾಗಿ ನಾನು ಮುಂದುವರಿಸಿಕೊಂಡು ಹೋಗಿದ್ದೇನೆ, ಯಾವ ರೀತಿಯಾಗಿ ನಾನು ಮೆಟ್ಟಿ ನಿಂತಿದ್ದೇನೆ, ಯಾವ ರೀತಿಯಾಗಿ ನಾನು ಹೋರಾಡಿದ್ದೇನೆ, ಪ್ರತಿಕೂಲಗಳು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾನು ಜಯಕರವಾದ ಕ್ರೈಸ್ತ ಜೀವಿತವನ್ನು ಜೀವಿಸಿದ್ದೇನೆ ಎಂಬುದನ್ನ ಒಮ್ಮೆ ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಪ್ರಿಯರೇ, ಇಂದು ನಾವು ಕಾಣುವಂಥದ್ದು ಕ್ರೈಸ್ತ ಜೀವಿತ ಅಂದ್ರೆ ಕೇವಲ ಸಮೃದ್ಧಿ ಎಂಬುದಾಗಿ ಅಲ್ಲ ಪ್ರಿಯರೇ. ಕ್ರೈಸ್ತ ಜೀವಿತ ಸಮೃದ್ಧಿ ಅಲ್ಲ, ಕ್ರೈಸ್ತ ಜೀವಿತ ಅನ್ನುವಂಥದ್ದು ನಿತ್ಯತ್ವವನ್ನ ಪಡಕೊಳ್ಳಬೇಕೆಂಬ ಉದ್ದೇಶದಿಂದ ಜೀವಿಸುವಂತಹ ಜೀವಿತವಾಗಿದೆ ಕ್ರೈಸ್ತ ಜೀವಿತ ಅಂತ ಹೇಳಿ ಕ್ರೈಸ್ತರಿಗೆ ಸಮೃದ್ಧಿ ಲಭಿಸೋದಿಲ್ಲ ಎಂಬುದಾಗಿ ಅಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನೇ ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ನೀನು ಒಳ್ಳೆಯ ಉದ್ಯೋಗದಲ್ಲಿ ಇದ್ದರೆ ದೇವರು ನಿನಗೆ ಕೊಡುವಂತಹ ಆ ಸವಲತ್ತುಗಳನ್ನ ಉಪಯೋಗಿಸ್ಕೋ. ಆದರೆ ಸಮೃದ್ಧಿಗೋಸ್ಕರವಾಗಿ ದೇವರ ನಾಮವನ್ನ ಉಪಯೋಗಿಸುವಂತಹ ನೂರಾರು ಕ್ರಿಸ್ತ ವಿರೋಧಿಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಸೊ ವಿಲ್ ಕಾಲ್ ಆಸ್ ಆಂಟಿ ಕ್ರೈಸ್ಟ್. ಇವತ್ತು ಯೇಸು ಕ್ರಿಸ್ತನ ಹೆಸರನ್ನ ಉಪಯೋಗಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸುವಂತ ಒಂದು ದೊಡ್ಡ ಗುಂಪು ಜನ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಸೊ ಇಂಥವ್ರು ಏನ್ ಮಾಡಿದ್ದಾರೆ, ನಮ್ಮನ್ನ ದೇವರ ರಾಜ್ಯದಿಂದ ದೂರ ತಳ್ಳಿಬಿಟ್ಟಿದ್ದಾರೆ. ಸೊ ದೇವರ ರಾಜ್ಯದಿಂದ ನಮ್ಮನ್ನು ಬಹಳ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ಸೊ ಈ ದಿನಗಳಲ್ಲಿ ನಾವು ಬಹಳ ಜಾಗರೂಕತೆಯಿಂದ ನಾವು ನಿಲ್ಬೇಕು. ನಾವು ದೇವರ ರಾಜ್ಯದ ಕಡೆಗೆ ನಮ್ಮ ಪ್ರಯಾಣವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವಾ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ನೋಡಿ, ದೇವರನ್ನ ಸ್ತುತಿಸುವಂಥದ್ದು ಅಂದ್ರೆ ದೇವರ ಉಪಕಾರಗಳನ್ನ ಮನನ ಮಾಡುವಂಥದ್ದು. ದೇವರನ್ನ ಸ್ತುತಿಸುವುದು ಅಂದ್ರೆ ನೋಡಿ, ದೇವರು ನಮಗಾಗಿ ಸಿದ್ಧ ಮಾಡಿದಂತಹ ಆ ಶ್ರೇಷ್ಠವಾದ ಪದವಿಯನ್ನ ನೆನೆಸಿಕೊಂಡು ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದಾಗಿದೆ ಪ್ರಿಯರೇ ಆರಾಧನೆ. ಇನ್ನು ಅನೇಕರು ಆರಾಧನೆ ಅನ್ನುವಂಥದ್ದು ಕೇವಲ ಹಾಡಿಗೆ, ಕೇವಲ ವಾದ್ಯೋಪಕರಣಕ್ಕೆ ಮಾತ್ರ ಸೀಮಿತವಾಗಿಟ್ಟಿರುವಂಥದ್ದಾಗಿ ನಾವು ನೋಡ್ತೇವೆ. ಆರಾಧನೆ ಅನ್ನುವಂಥದ್ದು ಏನು? ಆರಾಧನೆ ಅನ್ನುವಂಥದ್ದು ಅಂದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಉಕ್ಕಿ ಹರಿಯುವಂಥದ್ದು, ಅದು ಆರಾಧನೆ. ಸೊ ಆ ದೇವರ ಪ್ರೀತಿ ನಮ್ಮಲ್ಲಿ ಉಕ್ಕಿ ಹರಿಯುವುದಕ್ಕೆ ಕಾರಣ ದೇವರು ನಮಗಾಗಿ ಒಂದು ನಿತ್ಯತ್ವವನ್ನ, ಅಂದ್ರೆ ನೋಡಿ, ದೇವರೊಂದಿಗೆ
ವಾಸಿಸುವಂತಹ ಒಂದು ಅವಕಾಶವನ್ನ ದೇವರು ನಮಗಾಗಿ ಸಿದ್ಧ ಮಾಡಿರುವಾಗ ಅದನ್ನು ನಾವು ಮನನ ಮಾಡಿಕೊಂಡು ಕೃತಜ್ಞತೆಯಿಂದ ಸಂತೋಷದಿಂದ ದೇವರನ್ನ ಸ್ತುತಿಸುವಂತದ್ದಾಗಿದೆ ಪ್ರಿಯರೇ ಆರಾಧನೆ ಅನ್ನುವಂಥದ್ದು. ಈ ಮುಂಜಾನೆಯಲ್ಲಿ ನಾವು ಈ ಒಂದು ವಿಧದಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಪ್ರಿಯರೇ, ಇಂದು ನಾವು ಧ್ಯಾನಿಸುವಂತಹ ವಿಷಯ ಅನ್ನುವಂಥದ್ದು ವೇಟಿಂಗ್ ಪ್ರೇಯರ್ಫುಲಿ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಕರ್ತನ ಬರೋಣಕ್ಕಾಗಿ ಅಥವಾ ಕರ್ತನ ಬರುವಿಕೆಗಾಗಿ ಅಥವಾ ಕರ್ತನ ಪುನರಾಗಮನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಕಾಯುತ್ತಿರುವಂಥದ್ದು ಅಥವಾ ಪ್ರಾರ್ಥನೆಯೊಂದಿಗೆ ಕಾಯುತ್ತಿರುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಭಕ್ತನ ನಿರೀಕ್ಷೆ ಅನ್ನುವಂಥದ್ದು ಕರ್ತನ ಬರೋಣ. ಕರ್ತನ ಬರೋಣ ಅಂದ್ರೆ ನಿತ್ಯತ್ವವನ್ನ ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ. ನಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ ನಾವು ಈ ನಿತ್ಯತ್ವದ ನಿರೀಕ್ಷೆಯೊಂದಿಗೆ ನಮ್ಮ ಜೀವಿತವನ್ನ ಜೀವಿಸುವಂತವರಾಗಿದ್ದೇವ. ಪ್ರಿಯರೇ, ಕಳೆದ ಭಾನುವಾರ ಜೀವಿಸಿದ್ದಂತಹ ಅನೇಕರು ಈ ಭಾನುವಾರ ಚರಿತ್ರೆಯ ಪುಟದಲ್ಲಿ ಸೇರ್ಕೊಂಡಿದ್ದಾರೆ. ಕಳೆದ ವಾರ ಜನನ ಪ್ರಮಾಣವನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಂತಹ ಅನೇಕರು ಇವತ್ತು ಮರಣ ಪ್ರಮಾಣದಲ್ಲಿ ತಮ್ಮ ಹೆಸರನ್ನ ಬರೆಸ್ಕೊಂಡಿದ್ದಾರೆ. ಆದರೆ ದೇವರು ಇಂದು ಸಹ ನಮ್ಮನ್ನು ಜನನ ಪ್ರಮಾಣದಲ್ಲಿಯೇ ನಮ್ಮ ಹೆಸರನ್ನ ಇರಿಸಿದ್ದಾನೆ. ಈಗಿರುವಾಗ ನಾವು ನಿತ್ಯತ್ವದ ನಿರೀಕ್ಷೆಯೊಂದಿಗೆ ನಮ್ಮ ಜೀವಿತವನ್ನ ಜೀವಿಸ್ತಿದ್ದೇವಾ ಅಥವಾ ಈ ಲೋಕದಲ್ಲಿರುವಂತಹ ಹಾಸ್ಯಗಳಿಗೋಸ್ಕರವಾಗಿ, ಈ ಲೋಕದ ಮೋಹಗಳಿಗೋಸ್ಕರವಾಗಿ, ಈ ಲೋಕದ ಐಶ್ವರ್ಯಕ್ಕೋಸ್ಕರವಾಗಿ, ಈ ಲೋಕದ ಅಧಿಕಾರಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನ ವ್ಯಯ ಮಾಡುವಂತವರಾಗಿದ್ದೇವ? ಯೋಚನೆ ಮಾಡಿ. ಕಳೆದ ವಾರ ಜನನ ಪ್ರಮಾಣದಲ್ಲಿ ಮಾತ್ರ ಹೆಸರಿದ್ದಂಥವರು ಇಂದು ಮರಣ ಪ್ರಮಾಣದಲ್ಲಿ ತಮ್ಮ ಹೆಸರನ್ನ ಬರೆಸಿಕೊಂಡಿರುವಾಗ ದೇವರು ನನ್ನ ಜೀವಿತದಲ್ಲಿ ಇದುವರೆಗೂ ನಮ್ಮ ಹೆಸರನ್ನ ಜನನ ಪ್ರಮಾಣದಲ್ಲಿ ಇಟ್ಟಿರುವಾಗ ನಾವು ನಮ್ಮ ಜೀವಿತವನ್ನ ನಿತ್ಯತ್ವದ ಆ ಹಾದಿಯಲ್ಲಿ ನಾವು ನಡೆಯುವಂತವರಾಗಿದ್ದೇವ ಇಲ್ಲವ ಎಂಬುದಾಗಿ ಕರ್ತನ ಬರೋಣಕ್ಕೋಸ್ಕರವಾಗಿ ನಾವು ಬಹಳ ಕಾತುರದಿಂದ ಕಾಯುವಂತವರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ಮುಂದಿನ ವರ್ಷ ನಮ್ಮದಲ್ಲ ಪ್ರಿಯರೇ, ಮುಂದಿನ ವಾರ ನಮ್ಮದಲ್ಲ, ಮುಂದಿನ ತಿಂಗಳು ನಮ್ಮದಲ್ಲ. ಈ ವಾರ ನಮ್ಮ ಜೀವಿತದ ಕೊನೆ ದಿನವಾಗಿದ್ರೆ, ಈ ವಾರದಲ್ಲಿ ನಾನು ನನ್ನ ಭೂ ಯಾತ್ರೆಯನ್ನು ಮುಕ್ತಾಯಗೊಳಿಸಿದ್ರೆ ನಾನು ನಿತ್ಯತ್ವದಲ್ಲಿ ಕಾಣಲ್ಪಡ್ತೇನ ಎಂಬ ಆ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ಕರ್ತನ ಬರೋಣಕ್ಕಾಗಿ ಕಾಯುವಂಥದ್ದು. ಇಂಗ್ಲಿಷ್ನಲ್ಲಿ ಒಂದು ಪದ ಇದೆ, ವಿಜಿಲೆನ್ಸ್, ಜಾಗರೂಕತೆ. ವಿಜಿಲೆನ್ಸ್ ಇವತ್ತು ಪ್ರತಿಯೊಂದು ದೇಶಗಳಲ್ಲಿ, ಪ್ರತಿಯೊಂದು ರಾಜ್ಯಗಳಲ್ಲಿ ವಿಜಿಲೆನ್ಸ್ ಎಂಬ ಒಂದು ಡಿಪಾರ್ಟ್ಮೆಂಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜಿಲೆನ್ಸ್, ಅವರು ಬಹಳ ಸೂಕ್ಷ್ಮವಾಗಿ ಏನ್ ಮಾಡ್ತಾ ಇರ್ತಾರೆ, ದೇಶದ ರಾಜ್ಯದ ಆಗು ಹೋಗುಗಳನ್ನ ಅವರೇನ್ ಮಾಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಈ ಒಂದು ತಂಡ, ಈ ಒಂದು ಡಿಪಾರ್ಟ್ಮೆಂಟ್ ಇರುವುದರ ಫಲವಾಗಿ ಸಂಭವಿಸಬೇಕಾದಂತಹ ಅನೇಕ ಕಾರ್ಯಗಳು ಸಂಭವಿಸದೆ ಹೋಗ್ತಾ ಇದೆ. ಕಾರಣ ಏನ್ ಮಾಡ್ತಾರೆ, ಇವರು ಅದನ್ನ ಕಂಡಿಡಿದು ಅದನ್ನ ಏನ್ ಮಾಡ್ತಾರೆ, ಶಮನ ಮಾಡ್ಬಿಡ್ತಾರೆ. ಪ್ರತಿಯೊಬ್ಬ
ದೇವರ ಮಗನು ತನ್ನ ಜೀವಿತವನ್ನ ಬಹಳ ಜಾಗರೂಕತೆಯಿಂದ ವಿಜಿಲೆನ್ಸ್ ಅಲ್ಲಿ ಏನ್ ಮಾಡಬೇಕು, ಜೀವಿಸುವಂತದ್ದಾಗಿರಬೇಕು. ವಿಜಿಲೆನ್ಸ್ ಎಂಬ ಪದ ಒಂದು ವಿಜಿಲೇರ್ ಎಂಬ ಲ್ಯಾಟಿನ್ ಪದದಿಂದ ಬಂದಿರುವಂತದ್ದು. ವಿಜಿಲೇರ್ ಅಂದ್ರೆ ಟು ಬಿ ವಾಚ್ಫುಲ್, ಎಚ್ಚರಿಕೆಯಿಂದ ಇರ್ರಿ, ಕಾರ್ಯವನ್ನು ತೀವ್ರವಾಗಿ ಗಮನಿಸಿ, ಎಚ್ಚರಿಕೆಯಿಂದ ಗಮನ ಹರಿಸುವುದು. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದ ಉದ್ದೇಶ ಅನ್ನುವಂಥದ್ದು ತನ್ನ ಜೀವಿತವನ್ನ ತೀವ್ರವಾಗಿ ಗಮನಿಸುವಂಥದ್ದು. ಲೋಕದ ಯಾವ ಮಾಲಿನ್ಯಗಳು, ಪಾಪಗಳು ತಿಳಿದು ತಿಳಿಯದೆ ಅತ್ತದಂತೆ ತಮ್ಮ ಜೀವಿತವನ್ನ ಸಂರಕ್ಷಿಸುವಂತದ್ದಾಗಿದೆ ಒಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯ. ಈ ವಿಜಿಲೆನ್ಸ್ ಎಂಬ ಪದಕ್ಕೆ ಇದು ಅನೇಕ ಅರ್ಥಗಳನ್ನು ನಾವು ನೋಡ್ತೇವೆ. ಒಂದು, ನಿದ್ರಾಹೀನತೆಯ ಅವಧಿ, ಅಂದ್ರೆ ಸ್ಲೀಪ್ಲೆಸ್ ನೈಟ್, ಪೀರಿಯಡ್ ಆಫ್ ಸ್ಲೀಪ್ಲೆಸ್, ನಿದ್ರಾಹೀನತೆ ಅಂದ್ರೆ ನಿದ್ರೆಯು ಮಾಡದೆ ಕಾಯುವಂಥದ್ದು. ನಮ್ಮ ದೇಶದ ಗಡಿಗಳನ್ನ ಕಾಯುವಂತಹ ನಮ್ಮ ಸಹೋದರ ಸೈನಿಕರು ಕಣ್ಣನ್ನ ಮುಚ್ಚದಂತೆ ಏನ್ ಮಾಡ್ತಾರೆ, ಬಹಳ ಜಾಗರೂಕತೆಯಿಂದ ಕಾಯ್ತಾ ಇದ್ದಾರೆ. ಅದರ ಫಲವಾಗಿ ನಾವು ರಾತ್ರಿ ಸುಖಕರವಾಗಿ ನಿದ್ರೆ ಮಾಡಿದ್ವಿ. ನಾವು ಸುಖಕರವಾಗಿ ನಿದ್ರೆ ಮಾಡುವುದಕ್ಕೆ ಕಾರಣ, ನಮ್ಮ ದೇಶದ 3 ಭಾಗದಲ್ಲಿ ಇದ್ದಂತಹ ಗಡಿಗಳಲ್ಲಿ ಇದ್ದಂತಹ ಸೈನಿಕರು ಅವರ ನಿದ್ರಾಹೀನತೆಯಿಂದ ಕಳೆದ ರಾತ್ರಿ ಯಾರು ಮಲಗಿಲ್ಲ ಪಾಪ. ಅವರು ದೇ ವೇಟೆಡ್, ಜಾಗರೂಕತೆಯಿಂದ ಕಾಯ್ತಾ ಇದ್ರು. ಶತ್ರುಗಳ ರಾಜ್ಯದಿಂದ ಒಂದು ಎಲೆ ಬೀಳುವುದು ಸಹ ಅವರಿಗೆ ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಅವರು ಕಾದದ್ದರ ಫಲವಾಗಿ ನಾವು ಸುಖವಾಗಿ ನಿದ್ರೆ ಮಾಡಿ ಈಗ ಬೆಳಗ್ಗೆ ಎದ್ದು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಅಂದ್ರೆ ಒಬ್ಬ ಕ್ರೈಸ್ತನ ಜೀವಿತ ಇಂತಹ ಜಾಗರೂಕತೆಯಿರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಕ್ಷಣದಲ್ಲಿ ನನ್ನ ಉಸಿರು ನಿಂತು ಹೋಗ್ಬಿಟ್ರೆ ಮುಂದಿನ ಕ್ಷಣದಲ್ಲಿ ನಾನೆಲ್ಲಿರ್ಬೇಕು, ದೇವರ ಸನ್ನಿಧಾನದಲ್ಲಿ ಕಾಣಬೇಕು. ಅಂತಹ ಜಾಗರೂಕತೆಯಲ್ಲಿ ಕ್ರೈಸ್ತನು ತನ್ನ ಜೀವಿತವನ್ನು ನಿರ್ವಹಿಸಬೇಕು. ನಾವು ಅಂತಹ ಜೀವಿತವನ್ನ ಜೀವಿಸ್ತಾ ಇದ್ದೇವ? ಪ್ರತ್ಯೇಕವಾಗಿ ದೇವರ ಅತಿ ಹತ್ತಿರದ ಸಂಬಂಧಿಗಳು ಎಂಬುದಾಗಿ ಹೇಳಿಕೊಳ್ಳುವಂತಹ ಪೆಂಟೆಕೋಸ್ಟ್ ದೇವರ ಮಕ್ಕಳಾದ ನಾವುಗಳು ಆ ಒಂದು ಜಾಗರೂಕತೆಯಲ್ಲಿ ಜೀವಿಸ್ತಾ ಇದ್ದೇವ? ಮೇನ್ಲೈನ್ ಸಭೆಗಳಲ್ಲಿ ಜನ ಈಸ್ಟರ್ ಸಂದರ್ಭದಲ್ಲಿ ತಮ್ಮನ್ನು ಶುದ್ಧಪಡಿಸಿಕೊಳ್ತಾರೆ. 40 ದಿನ ಫಾಸ್ಟಿಂಗ್ ಅನ್ನು ತೆಗೆದುಕೊಂಡು, ಲೆಂಟ್ ಅನ್ನು ತೆಗೆದುಕೊಂಡು, ಆ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಕುರಿತಾಗಿ ಧ್ಯಾನ ಮಾಡ್ತಾರೆ. ಇವತ್ತು ಪೆಂತೆಕೋಸ್ಟ್ ಎಂಬುದಾಗಿ ಹೇಳಿಕೊಳ್ಳುವಂತಹ ನಾವುಗಳು ಪ್ರತಿ ತಿಂಗಳ 3 ದಿನ, ಅಂದ್ರೆ ಕರ್ತನ ಮೇಜಿನ ಇಂದಿನ 2 ದಿನ, ಶನಿವಾರ ಭಾನುವಾರ ಉಪವಾಸವೆಂಬ ಹೆಸರನ್ನ ಹೇಳ್ಕೊಂಡು ಭಾನುವಾರ ಏನ್ ಮಾಡ್ತೇವೆ, ಕರ್ತನ ಮೇಜೆಗೆ ನಾವು ಬಾಯಿಗಳಾಗ್ತೇವೆ. ಹಂಗು ನೋಡ್ರೇನು 12-3-36 ಅಷ್ಟೇ. ಅವರು 40 ದಿನ ಉಪವಾಸ ತಗೊಂತಾರೆ ಅವರು. ಯಾವ ರೀತಿ ನೋಡಿದ್ರು ನಮಗಿಂತಲೂ ಹೆಚ್ಚು ಮೇಲೆ ಅವರೇ ಆಗಿರ್ತಾರೆ. ಇದೆಲ್ಲ ಪ್ರಿಯರೇ ಜಾಗರೂಕತೆ. ಜಾಗರೂಕತೆ ಅನ್ನುವಂಥದ್ದು ಕರ್ತನ ಮೇಜನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥದ್ದಲ್ಲ. ಪೌಲನು ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಿನ್ನಲಿ, ಈ ಪಾತ್ರೆಯಲ್ಲಿ ಪಾನ ಮಾಡಲಿ. ಅರ್ಥ ಆ ಸಂದರ್ಭದಲ್ಲಿ ಅಲ್ಲ,
ಬದಲಾಗಿ ನಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ ನಾವು ಪರೀಕ್ಷಿಸಿಕೊಳ್ಳುವವರಾಗಿ ಜೀವಿಸಬೇಕು. ನೋಡಿ, ಯೋಬನ ಜೀವಿತವನ್ನು ನೋಡುವಂತಹ ಸಂದರ್ಭದಲ್ಲಿ ಯೋಬನ ಮಕ್ಕಳು ಪ್ರತಿದಿನ ಏನ್ ಮಾಡ್ತಾ ಇದ್ರು? ಔತಣವನ್ನು ಏರ್ಪಡಿಸ್ತಾ ಇದ್ರು. ಈ ಔತಣಕ್ಕೆ ತಮ್ಮ ತಕ್ಕಂದಿರನ್ನ ತಂಗಿಯರನ್ನ ಬರಮಾಡ್ತಾ ಇದ್ರು. ಯೋಬನ 10 ಮಕ್ಕಳು ಪ್ರತಿದಿನ ಒಂದು ಮನೆಯಲ್ಲಿ ಔತಣವನ್ನು ಏರ್ಪಡಿಸ್ತಾ ಇದ್ರು. ಇವರು ಔತಣವನ್ನ ಮುಗಿಸಿ ಹಿಂತಿರುಗಿ ಹೋದ ನಂತರ ಯೋಬ ಏನ್ ಮಾಡ್ತಾ ಇದ್ದ? ಎಲ್ಲಿ ನನ್ನ ಮಕ್ಕಳು ಈ ಔತಣದ ಮೋಜಿನಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿರ್ತಾರೋ ಎಂಬುದಾಗಿ ನೆನೆಸಿ ಏನ್ ಮಾಡ್ದ? ಅವನು ಪ್ರತಿದಿನ ಅವರಿಗೋಸ್ಕರವಾಗಿ ಯಜ್ಞವನ್ನು ಅರ್ಪಿಸ್ತಾ ಇದ್ದ. ಜಾಗರೂಕತೆ. ಸೊ ಇದು ಜಾಗರೂಕತೆ ಪ್ರಿಯರೇ. ಸೊ ಜಾಗರೂಕತೆ ಅನ್ನುವಂಥದ್ದು ಕೇವಲ ತಿಂಗಳಿನ 3 ದಿನಕ್ಕೆ ಮಾತ್ರ ಸೀಮಿತವಾಗಿರಬಾರದು. ಜಾಗರೂಕತೆ ಅನ್ನುವಂಥದ್ದು ನಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ ಅದು ಇರಬೇಕಾಗಿರುವಂಥದ್ದಾಗಿದೆ. ಸೊ ಯಾವ ರೀತಿಯಾಗಿ ಗಡಿಗಳಲ್ಲಿರುವಂತಹ ಸೈನಿಕರು ಜಾಗರೂಕತೆಯಿಂದ ಕಾಯ್ತಾ ಇರ್ತಾರೋ, ಹಾಗೆಯೇ ನಾವುಗಳು ನಮ್ಮ ಜೀವಿತವನ್ನ ಜಾಗರೂಕತೆಯಿಂದ ಕಾಯಬೇಕಾಗಿರುವಂಥದ್ದು ಅತ್ಯಂತ ಅಮೂಲ್ಯವಾದಂತಹ ಘಟಕವಾಗಿದೆ. ಯೇಸು ಕರ್ತನ ಬರೋಣದ ಕುರಿತಾಗಿ ನಿಕೋಲಸ್ ಥಾಮಸ್ ರೈಟ್ ಎಂಬ ಒಬ್ಬ ವೇದಶಾಸ್ತ್ರಜ್ಞ ಬರೆದಿರುವಂಥದ್ದು ಹೀಗೆ: ದ ಕಮಿಂಗ್ ಆಫ್ ದ ಲಾರ್ಡ್ ಇಸ್ ನಾಟ್ ಜಸ್ಟ್ ಎ ಫ್ಯೂಚರ್ ಇವೆಂಟ್ಸ್ ಬಟ್ ಎ ಪ್ರೆಸೆಂಟ್ ರಿಯಾಲಿಟಿ ದಟ್ ಶೇಪ್ಸ್ ಅವರ್ ಲೈಫ್ಸ್. ದ ಕಮಿಂಗ್ ಆಫ್ ದ ಲಾರ್ಡ್ ಇಸ್ ನಾಟ್ ಜಸ್ಟ್ ಎ ಫ್ಯೂಚರ್ ಇವೆಂಟ್. ಅಂದ್ರೆ ಕರ್ತನ ಬರೋಣ ಅನ್ನುವಂಥದ್ದು ಕೇವಲ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಒಂದು ಘಟನೆಯಲ್ಲ. ಹೌದು, ಅದು ಭವಿಷ್ಯತ್ತಿನಲ್ಲಿ ನಡೆಯುವಂಥದ್ದೇ. ಆದರೆ ಅದನ್ನು ಕೇವಲ ಭವಿಷ್ಯತ್ತಿನಲ್ಲಿ ನಡೆಯುವ ಘಟನೆಗೆ ಮಾತ್ರ ಸೀಮಿತವಾಗಿಟ್ಕೊಳ್ಬಾರ್ದು. ಆದರೆ ಇದು ಏನಾಗಿರ್ಬೇಕು? ನಮ್ಮ ಜೀವಿತವನ್ನ ರೂಪಿಸುವ ಪ್ರಸ್ತುತ ವಾಸ್ತವವಾಗಿರಬೇಕು. ಅರ್ಥ, ನಾವು ಜಾಗರೂಕತೆಯಿಂದ ಜೀವಿಸಿದ್ರೆ ಮಾತ್ರ ಕರ್ತನ ಬರೋಣದಲ್ಲಿ ಕಾಣಲ್ಪಡುವುದಕ್ಕೆ ಸಾಧ್ಯ. ಇದು ಅಂದು ಅನೇಕ ಕ್ರೈಸ್ತರು ಇನ್ನೇನು ಸಾಯುವಂತಹ ಸಮಯಕ್ಕೆ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಕೆಲವು ವರ್ಷಗಳ ಹಿಂದೆ ಒಬ್ಬರು ಸೇವಕರು ಬಹಳ ಕ್ಷೀಣಾವಸ್ಥೆಯಲ್ಲಿ ಹೋಗ್ಬಿಟ್ರು. ಆಗ ಬೇರೊಬ್ಬರು ಅವರು ಕೆಲವು ಕಾರಣದ ನಿಮಿತ್ತವಾಗಿ ಹೊರದೇಶಕ್ಕೆ ಹೋಗಬೇಕಾಗಿ ಬಂತು. ಒಂದ್ಸರಿ ಹೊರದೇಶಕ್ಕೆ ಹೋಗ್ಬಿಟ್ರೆ ಬರೋದಕ್ಕೆ 2-3 ತಿಂಗಳು ಹಿಡಿಯುತ್ತೆ. ಸೊ ಇದ್ರ ಮಧ್ಯದಲ್ಲಿ ಈ ಬಲಹೀನಾವಸ್ಥೆಯಲ್ಲಿರುವಂತಹ ಸೇವಕ ಮರಣಿಸ್ಬಿಟ್ರೆ ಸೊ ಆತನೊಂದಿಗೆ ಹೊಂದಾಣಿಕೆ ಮಾಡೋಕ್ಕಾಗೋದಿಲ್ಲ ಎಂಬ ಉದ್ದೇಶದಿಂದ ಇನ್ನೇನು ಹೋಗೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಅವ್ರ ಮನೆಗೆ ಬಂದ್ಬಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು. ಅಂದ್ರೆ ಈ ವ್ಯಕ್ತಿ ಆರೋಗ್ಯವಾಗಿ ಇರುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಈ ಮನೆಗೆ ಈ ದೇವದಾಸನ ಮನೆಗೆ ಬರದೇ ಇರುವಂತಹ ದೇವದಾಸ ಇನ್ನು ತಾನು ಹೋಗ್ತಾ ಇದ್ದಾನೆ, ಇದರ ಮಧ್ಯದಲ್ಲಿ ಇವರಿಗೆ ಸಂಭವಿಸಿಬಿಟ್ರೆ ಸೊ ಇದರ ಫಲವಾಗಿ ನಾನು ಪರಲೋಕಕ್ಕೆ ಹೋಗ್ಬಿಟ್ರೆ ಎಂಬ ಉದ್ದೇಶದಿಂದ ಬಂದ್ಬಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು. ಇವತ್ತು ಅನೇಕರು ಈ ರೀತಿ ವೈಟಿಂಗ್ ದ ಲಾಸ್ಟ್ ಮೂಮೆಂಟ್. ಯಾಕೆಂದ್ರೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಪಕ್ಕದಲ್ಲಿ ಶಿಲುಬೆಗೆ ಹಾಕಿದಂತಹ ವ್ಯಕ್ತಿ, ಕರ್ತನೇ ನೀನು ರಾಜತ್ವವನ್ನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸ್ಕೋ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳಿದ, ಈ ಕ್ಷಣದಲ್ಲಿ ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರ್ತೀಯ ಎಂಬುದಾಗಿ. ಸೊ ಆ ಒಂದು ಅವಕಾಶ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಕೊಟ್ಟಿದ್ದರಿಂದ ಸೊ ನಾವೇನ್ ಮಾಡ್ತಾ ಇದ್ದೇವೆ? ಆ ಅವಕಾಶಕ್ಕೋಸ್ಕರವಾಗಿ ಕಾಯ್ತಾ ಇದ್ದೇವೆ.
ಸೊ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂತಹ ಅವಕಾಶಗಳು ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳದೆ ಪರಸ್ಪರ ಹಗೆಯನ್ನು ಇಟ್ಟುಕೊಂಡು ಕರ್ತನ ಮೇಜಿನಲ್ಲಿ ಭಾಗಿಗಳಾಗಿ ದೇವರ ವಾಕ್ಯವನ್ನು ಪ್ರಸಂಗಿಸಿ ಇನ್ನೇನು ಈ ವ್ಯಕ್ತಿ ಸಾಯ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಹೋಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಪ್ರಿಯರ ಜಾಗರೂಕತೆ. ಇವತ್ತು ಅನೇಕರು ನೆನೆಸುವಂಥ ಜಾಗರೂಕತೆ ಈ ರೀತಿಯಾಗಿ ಕರ್ತನ ಮೇಜಿನ ಸಂದರ್ಭದಲ್ಲಿ ಹೊಂದಾಣಿಕೆ ಆಗೋದು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಕ್ರೈಸ್ತ ಜಾಗರೂಕತನಾಗಿರ್ಬೇಕಂದ್ರೆ ತನ್ನ ಜೀವಿತದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಜಾಗರೂಕತನಾಗಿರಬೇಕು. ಆದುದರಿಂದಲೇ ನಿಕೋಲಸ್ ಥಾಮಸ್ ರೈಟ್ ಎಂಬ ಶಾಸ್ತ್ರಜ್ಞ ಹೇಳಿರುವಂಥದ್ದು, ದ ಕಮಿಂಗ್ ಆಫ್ ದ ಲಾರ್ಡ್ ಇಸ್ ನಾಟ್ ಜಸ್ಟ್ ಎ ಫ್ಯೂಚರ್ ಇವೆಂಟ್ಸ್. ಕರ್ತನ ಬರೋಣ ಅನ್ನುವಂಥದ್ದು ಕೇವಲ ಭವಿಷ್ಯದ ಘಟನೆಯಲ್ಲ, ಅದು ನಮ್ಮ ಜೀವಿತವನ್ನ ರೂಪಿಸುವ ಪ್ರಸ್ತುತ ವಾಸ್ತವವಾಗಿರಬೇಕು. ಆ ವಾಸ್ತವದಲ್ಲಿ ಜೀವಿಸಿದ್ರೆ ಮಾತ್ರ ನಾವೇನು ಕರ್ತನೊಂದಿಗೆ ಜೀವಿಸುವುದಕ್ಕೆ ಸಾಧ್ಯ. ನೋಡಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತ ಮಾತು, ಸೊ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಸಿದ್ಧವಾದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಏನ್ ಮಾಡ್ತೇನೆ, ಕರ್ಕೊಂಡು ಹೋಗ್ತೇನೆ. ಅಂದ್ರೆ ಯೇಸು ಸ್ವಾಮಿ ತಾನು ಐಹಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ತನ್ನೊಂದಿಗಿದ್ದ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, ಸೊ ನಾನು ಹೋಗ್ತೇನೆ, ಕಾರಣ ತಂದೆ ನನಗೆ ಪ್ರತ್ಯೇಕವಾದ ದೌತ್ಯದೊಂದಿಗೆ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆ ದೌತ್ಯವನ್ನು ಪೂರೈಸಿದ ನಂತರವಾಗಿ ನಾನು ತಿರುಗಿ ತಂದೆ ಬಳಿಗೆ ಹೋಗ್ತೇನೆ. ಸೊ ಹೀಗೆ ಹೋದ ಮೇಲೆ ಆಫ್ಟರ್ ಸಮ್ ಟೈಮ್ ಐ ವಿಲ್ ಕಮ್ ಬ್ಯಾಕ್, ನಾನು ತಿರುಗಿ ಬರ್ತೇನೆ. ಸೊ ಈಗ ತಿರುಗಿ ಯಾಕೆ ಬರ್ತೇನೆ ಅಂತ ಹೇಳಿದ್ರೆ, ಸೊ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ. ಯಾಕೆಂದ್ರೆ ನಾನಿರುವ ಜಾಗದಲ್ಲಿ ನೀವುಗಳು ಇರಬೇಕು. ಇದು ದೈವಿಕವಾದಂತಹ ಉದ್ದೇಶ. ನೋಡಿ, ಇದು ಒಬ್ಬ ಕ್ರೈಸ್ತನಿಗೆ ದೇವರು ಸಿದ್ಧ ಮಾಡಿರುವಂತಹ ಅತ್ಯಮೂಲ್ಯವಾದ ಆಶೀರ್ವಾದ. ಸೊ ನಾವು ನೆನೆಸುವಂಥದ್ದು ಆಶೀರ್ವಾದ ಅನ್ನುವಂಥದ್ದು ಈ ಲೋಕದಲ್ಲಿ ಕಾಣುವಂತಹ ಮೋಡಿಗಳು, ಹಾಕಿರುವಂತಹ ಕೋಟು, ಧರಿಸಿರುವಂತಹ ಟೈ, ಇದು ಆಶೀರ್ವಾದವಾಗಿ ನಾವು ಮನಗಾಣ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನಾನು ತಿರುಗಿ ಬರ್ತೇನೆ. ಯಾತಕ್ಕೋಸ್ಕರವಾಗಿ ಬರ್ತೇನೆ ಅಂತ ಹೇಳಿದ್ರೆ, ನಿಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ. ಕಾರಣ ನಾನಿರುವಲ್ಲಿ ನೀವಿರಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತನಿಗೆ, ಪ್ರತಿಯೊಬ್ಬ ದೇವರ ಮಗನಿಗೆ ದೇವರು ಸಿದ್ಧ ಮಾಡಿರುವಂತಹ ಆಶೀರ್ವಾದ. ಈ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ಈ ಮರುಭು ಯಾತ್ರೆಯಲ್ಲಿ ನಮ್ಮ ಜೀವಿತವನ್ನ ಕೆಲವು ನಿರ್ದಿಷ್ಟವಾದ ಮಾನದಂಡದಲ್ಲಿ ಜೀವಿಸಬೇಕಾಗಿರುವಂಥದ್ದು ಅವಶ್ಯ. ಪ್ರಿಯರೇ, ಆ ಒಂದು ಮಾನದಂಡದಲ್ಲಿ ನಾವು ಜೀವಿಸ್ತಾ ಇದ್ದೇವ? ಸೊ ನಾವು ನೆನೆಸುವಂಥದ್ದು, ಇನ್ನು ನನ್ನ ಆಯಸ್ಸು ಬಲು ದೂರ ಇದೆ, ಆಸ್ ಮಚ್ ಆಸ್ ಪಾಸಿಬಲ್, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಈ ಲೋಕದ ಸುಖಗಳನ್ನು ಅನುಭವಿಸಿ ಇನ್ನೇನು ಜೀವ ಹೋಗುವಂತಹ ಸಂದರ್ಭದಲ್ಲಿ ಜೀವಿತವನ್ನು ಕ್ರಮಪಡಿಸಿಕೊಂಡು ನಿತ್ಯತ್ವವನ್ನು ಪಡೆದುಕೊಳ್ಳುವ ಎಂಬ ಉದ್ದೇಶ. ಹೊರದೇಶದಲ್ಲಿ ಕೆಲಸ ಮಾಡಿ ಒಳ್ಳೆ ಆಯುಸನ್ನ ಲೌಕಿಕವಾದ ಸುಖಗಳಿಗೋಸ್ಕರವಾಗಿ ಖರ್ಚು ಮಾಡಿ ಸಾಕಾದಷ್ಟು ಹಣವನ್ನು ಸಂಪಾದನೆ ಮಾಡಿ ಮಕ್ಕಳನ್ನ ಉತ್ತಮವಾದಂತಹ ಸ್ಥಾನದಲ್ಲಿ ಪ್ರತಿಷ್ಠೆಪಡಿಸಿ
ಯಾವುದಕ್ಕೂ ಬೇಡವಾದಂತಹ ಸಂದರ್ಭದಲ್ಲಿ ದೇವರ ವಾಕ್ಯವನ್ನ ಹಿಡಿಯುವಂಥದ್ದಲ್ಲ ದೇವರ ಸೇವೆ. ಇಂತಹ ಅನೇಕರನ್ನು ನಾವು ಕಾಣ್ತೇವೆ. ಒಬ್ಬ ಭಕ್ತನ ಜೀವಿತ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಲೌಕಿಕವಾದ ಕೆಲಸವನ್ನ ಮಾಡಬಾರದು ಎಂಬುದಾಗಿ ಎಲ್ಲ ಪ್ರಿಯರೇ. ವಿ ಮಸ್ಟ್ ವರ್ಕ್. ಪೌಲ ಹೇಳ್ತಾ ಇದ್ದಾನೆ, ಕೆಲಸ ಮಾಡದವನು ಆಹಾರವನ್ನ ಸೇವಿಸಬಾರದು. ದೇವರ ಸೇವೆ ಅನ್ನುವಂಥದ್ದು ದೇವರ ಸೇವಕರಿಗೆ ಕೊಟ್ಟಿರುವಂತಹ ದೌತ್ಯ. ಆ ದೌತ್ಯದಲ್ಲಿ ಅವರು ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಅದು ಬಿಟ್ಟು ಕೇವಲ ಭಾನುವಾರ ಮಾತ್ರ ಇದನ್ನ ಕೈಯಲ್ಲಿ ಹಿಡ್ಕೊಳ್ಬಾರದು. ಸೊ ದೇವರು ನಮಗೆ ಸಿದ್ಧ ಮಾಡಿದಂತಹ ಆಶೀರ್ವಾದ ಅನ್ನುವಂಥದ್ದು ಏನು? ಟು ಬಿ ವಿತ್ ಗಾಡ್, ಕರ್ತನೊಂದಿಗೆ ಸದಾ ಕಾಲವು ಪಡ್ಕೊಳ್ಬೇಕಾದ್ರೆ ಸೊ ನಮ್ಮ ಜೀವಿತವನ್ನ ದೇವರ ವಾಕ್ಯಾನುಸಾರವಾಗಿ ಕ್ರಮಪಡಿಸಿಕೊಂಡು ಜಾಗರೂಕತೆಯಿಂದ ಜೀವಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲ ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬ ಒಂದು ಪಟ್ಟಿಯನ್ನ ಕೊಡ್ತಾ ಇದ್ದಾನೆ. ಅಲ್ಲಿ ನಾವು ನೋಡುವಂಥದ್ದು ಅನ್ಯಾಯಗಾರರು. ಯಾವುದು ಅನ್ಯಾಯ? ಏನು ಅನ್ಯಾಯ? ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರು ಎಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸೊ ಅಲ್ಲಿ ನಾವು ಕಾಣುವಂಥದ್ದು, ಅಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಕೆಲವರು ಬಂದು ಹೇಳ್ತಾರೆ 7ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಕೆಲವರು ಬಂದು ಹೇಳ್ತಾರೆ ನಾವು ನಿಮ್ಮ ನಾಮದಲ್ಲಿ ಏನ್ ಮಾಡಿದ್ವಿ? ಬೋಧನೆ ಮಾಡಿದ್ವಿ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸ್ತೀವಿ, ನಿನ್ನ ಹೆಸರಿನಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿದ್ವಿ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು. ಧರ್ಮವನ್ನ ಮೀರಿ ನಡೆಯುವವರೇ. ಅನ್ಯಾಯ ಅಂದ್ರೆ ಧರ್ಮವನ್ನ ಮೀರಿ ನಡೆಯುವಂಥದ್ದು. ಪ್ರಿಯರೇ, ನಾವು ಇಂದು ಧರ್ಮವನ್ನ ಮೀರಿ ಬೋಧನೆ ಮಾಡುವಂತವರಾಗಿದ್ದೇವೆ. ನಮ್ಮ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಸಭಾ ಕಟ್ಟಡವನ್ನು ಕಟ್ಟಬೇಕೆಂಬ ಹೆಸರಿನಲ್ಲಿ ಜಾಗವನ್ನು ಸ್ವಂತ ಹೆಸರಿನಲ್ಲಿ ಇಟ್ಕೊಂಡು ಜನರಿಂದ ಹಣವನ್ನೆಲ್ಲ ಪಟಾಯಿಸಿ ಸಭೆಯನ್ನ ಕಟ್ಟಿ ಅದರ ಮೇಲೆ ಮನೆ ಕಟ್ತೇವೆ. ಯಾರು ಸೊತ್ತದು? ಅವನು ಸೊತ್ತದು. ಹೆಸರೇನು? ದೇವರ ಸೇವೆ. ನೋಡಿ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಅನ್ಯಾಯಗಾರನು ಎಲ್ಲ ವಿಧದಲ್ಲಿ, ಕೇವಲ ಲೌಕಿಕವಾದ ವಿಚಾರದಲ್ಲಿ ಮಾತ್ರವಲ್ಲ, ದೈವಿಕವಾದ ವಿಚಾರದಲ್ಲಿ ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ. ಆಮೇಲೆ ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಆಮೇಲೆ ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಸೊ ಹೀಗಿರುವಾಗ ದೇವರ ರಾಜ್ಯಕ್ಕೆ ಯಾರು ಬಾಧ್ಯರಾಗ್ತಾರೆ? ನಾವು ದೇವರ ರಾಜ್ಯದಲ್ಲಿ ಕಾಣಲ್ಪಡಬೇಕಾದ್ರೆ ನಾವು ನಮ್ಮ ಜೀವಿತದಲ್ಲಿ ನಿರ್ವಹಿಸಬೇಕಾದ ಕಾರ್ಯಗಳು ಏನು? ನೋಡಿ, ಮಲಾಕಿ ಪ್ರವಾದನ ಗ್ರಂಥ ಅದರ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಗೋ ಆ ದಿನವೂ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು, ಬರುತ್ತಿರುವ ಆ ದಿನವೂ ಅವರಿಗೆ ಅಗ್ನಿ ಪ್ರಳಯವಾಗುವುದು.
ಯೆಹೋವನ ಆಗಮನ ದಿನದ ಕುರಿತಾಗಿ ಪ್ರವಾದಿಯಾದ ಮಲಾಕಿ ಹೇಳ್ತಾ ಇದ್ದಾನೆ, ಇಗೋ ಆ ದಿನ ಬರ್ತಾ ಇದೆ. ಸೊ ಇದರ ಹಿನ್ನೆಲೆಯನ್ನು ನಾವು ನೋಡಬೇಕಾದ್ರೆ ಮಲಾಕಿ ಪ್ರವಾದನ ಗ್ರಂಥ 2ನೇ ಅಧ್ಯಾಯದ ಕೊನೆ ವಾಕ್ಯದಲ್ಲಿ ನೋಡಿ, ಮಲಾಕಿ ಪ್ರವಾದನ ಗ್ರಂಥದ ತದನಂತರ ಸುಮಾರು 400 ವರ್ಷದ ನಿಷಿದ್ಧ ಕಾಲವನ್ನು ನಾವು ನೋಡುತ್ತೇವೆ. ಅಂದ್ರೆ ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಯಾವ ಪ್ರವಾದಿಗಳು ಇದಿರಲಿಲ್ಲ. ಆ ಕಾಲ ಅನ್ನುವಂಥದ್ದು ಗ್ರೀಕ್ ಸಾಮ್ರಾಜ್ಯದ ಒಂದು ಕಾಲ. ಸೊ ಅಲ್ಲಿ ಆ ಕಾಲಘಟ್ಟಗಳಲ್ಲಿ ಕ್ರೈಸ್ತರು ಯಹೂದ್ಯರು ಬಹಳವಾಗಿ ಪೀಡಿಸಲ್ಪಟ್ಟಂತಹ ಒಂದು ಕಾಲ. ಯಹೂದ್ಯರ 2 ಗುಂಪು, ಒಂದು ಲೌಕಿಕವಾದ ಮೇಲುಗಳಿಗೋಸ್ಕರವಾಗಿ ಜೀವಿಸುವಂತಹ ಗುಂಪು, ಒಂದು ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಜೀವಿಸುವಂತಹ ಒಂದು ಗುಂಪು. ಸೊ ಯಾರು ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಜೀವಿಸ್ತಾರೋ ಅಂಥವರ ಜೀವಿತದಲ್ಲಿ ಅತ್ಯಂತ ಕ್ಲೇಶಕರವಾದಂತಹ ವರ್ಷವಾಗಿತ್ತು ಈ 400 ವರ್ಷ. ಚರಿತ್ರೆಯ ನಾವು ಕಲ್ತ್ರೆ ಅದು ನಮಗೆ ಗೊತ್ತಾಗ್ತದೆ. ಸೊ ಈ ಕಾಲದಲ್ಲಿ ಯಥಾರ್ಥವಾದಂತಹ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನು ಜೀವಿಸುತ್ತಿದ್ದಂತಹ ಬೆರಳೆಣಿಕೆಯ ಜನ ಯೆಹೋವನ ಸನ್ನಿಧಾನದಲ್ಲಿ ಒಂದು ಫಿರ್ಯಾದಿಯನ್ನು ಹೇಳ್ತಾ ಇದ್ದಾರೆ. ಅವರು ಹೇಳುವಂಥದ್ದು ಏನು? 2ನೇ ಅಧ್ಯಾಯ 17ನೇ ವಾಕ್ಯ, ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ಯಾವ ವಿಷಯದಲ್ಲಿ ಆತನನ್ನು ಬೇಸರಗೊಳಿಸಿದ್ದೇವೆ ಅನ್ನುತ್ತೀರಾ? ಪ್ರತಿಯೊಬ್ಬ ದುರಾಚಾರಿಯು ಯೆಹೋವನ ದೃಷ್ಟಿಗೆ ಒಳ್ಳೆಯವನು, ಅವರೇ ಆತನಿಗೆ ಇಷ್ಟ. ನ್ಯಾಯ ತೀರಿಸುವ ದೇವರು ಎಲ್ಲಿಯೋ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. ಯಾಕಂದ್ರೆ ಅಲ್ಲಿ ನಾವು ಕಾಣುವಂಥದ್ದು ಯಥಾರ್ಥವಾದಂತಹ ಯಹೂದ್ಯರು ಗ್ರೀಕ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವಾಗ ಯಹೂದ್ಯರೆಂಬುದಾಗಿ ಹೆಸರುಗೊಂಡು ಗ್ರೀಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಂತಹ ಯಹೂದ್ಯರು ಸಮೃದ್ಧಿಯಲ್ಲಿ ಜೀವಿಸ್ತಾ ಇದ್ದಾರೆ. ಇವತ್ತು ಕ್ರೈಸ್ತ ಲೋಕದಲ್ಲಿ ಕಾಣುವಂತಹ ಇದೇ ಪ್ರತೀತಿಯಲ್ಲಿ ಇವತ್ತು ಕ್ರೈಸ್ತ ಲೋಕದಲ್ಲೂ ಯಥಾರ್ಥವಾಗಿ ದೇವರನ್ನು ಆರಾಧಿಸುವಂತಹ ವ್ಯಕ್ತಿಗಳು ಕಷ್ಟಗಳ ಮೂಲಕ ಹಾದು ಹೋಗ್ತಾ ಇದ್ದಾರೆ. ಯಥಾರ್ಥವಾದ ದೇವರ ಸೇವೆಯನ್ನು ಮಾಡುವಂತಹ ಸೇವಕರು ಸಭೆ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ, ಆಹಾರವಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಆದರೆ ಕೇವಲ ವೇಷವನ್ನು ಹಾಕಿಕೊಂಡಂಥವರು ಇವತ್ತು ದೇಶದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಆ ಕಾಲಕ್ಕೂ ಈ ಕಾಲಕ್ಕೂ ಸಾಮ್ಯವಿದೆ ಪ್ರಿಯರೇ. ಸೊ ನಾನು ಹೇಳಿದಲ್ಲಿ ಈ ಮಲಾಕಿ ಕಾಲ ಅನ್ನುವಂಥದ್ದು ಬಹಳ ಕಷ್ಟಕರವಾದಂಥದ್ದು ಯಹೂದ್ಯರ ಜೀವಿತದಲ್ಲಿ. ಸೊ ಅವರು ಹೇಳ್ತಾ ಇದ್ದಾರೆ, ದುರಾಚಾರಿಗಳು ಯೆಹೋವನ ದೃಷ್ಟಿಗೆ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆಗ 3ನೇ ಅಧ್ಯಾಯ ಪ್ರಾರಂಭವಾದ, ಈಗೋ ನನ್ನ ದೂತನನ್ನ ಕಳಿಸ್ತೇನೆ. ಸೊ ಇಲ್ಲಿ ದೇವರು ಹೇಳುವಂತಹ ಮಾತು ಸೊ ನೀವು ಅಂದುಕೊಳ್ಳುವಂತಹ ರೀತಿಯಲ್ಲಿ ಅಲ್ಲ. ಸೊ ಐ ಹ್ಯಾವ್ ಎ ಸೆಟ್ ಎ ಪ್ಲಾನ್ ಫಾರ್ ಎವ್ರಿಥಿಂಗ್. ನನಗೆ ಕೆಲವು ನಿರ್ದಿಷ್ಟವಾದ ಪದ್ಧತಿಗಳು ಉಂಟು. ಆ ಪದ್ಧತಿಗಳ ಅನುಗುಣವಾಗಿ ನಾನು ನ್ಯಾಯವನ್ನು ತೀರಿಸುವಂತವನು. ಸೊ ನೀವು ಹೇಳುವ ರೀತಿಯಲ್ಲಿ ಯಹೂದ್ಯರಾಗಿ ಗ್ರೀಕರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಸಮೃದ್ಧಿಯ ಜೀವಿತವನ್ನು ಜೀವಿಸುವಂತವರನ್ನ ಎಚ್ಚರಿಕೆ ಪಡಿಸುವುದಕ್ಕೋಸ್ಕರವಾಗಿ ನಾನು ನನ್ನ ದೂತನನ್ನ ಕಳಿಸ್ಕೊಳ್ತೇನೆ. 400 ವರ್ಷ ಆದ ಮೇಲೆ ಒಬ್ಬ ದೂತ ಬಂದ, ಯೋಹಾನ. ಅವನ ಮಾತಿಗೂ ಕಿವಿಗೊಡದೆ ಹೋದರೆ ಸಂಭವಿಸುವಂಥದ್ದು ಏನು? ಆ ದಿನ ಬರ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಾಗ್ಬಿಡ್ತಾವೆ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಪ್ರಿಯರೇ, ನೋಡಿ 2 ಕಾಲಘಟ್ಟಗಳಲ್ಲಿ ಇಸ್ರಾಯೇಲರು ಗಡೀಪಾರು ಮಾಡಲ್ಪಟ್ಟರು.
ಒಂದು ಅಶ್ಶೂರರ ಕಾಲದಲ್ಲಿ, ತದನಂತರವಾಗಿ ಬಾಬೆಲ್ ರಾಜನಾದ ನೆಬೂಕದ್ನೆಚ್ಚರನ ಕಾಲದಲ್ಲಿ. ಅಶ್ಶೂರ್ ರಾಜ ಇಸ್ರಾಯೇಲರ 10 ಗೋತ್ರಗಳಾಗಿದ್ದ ಇಸ್ರಾಯೇಲ್ ಸಾಮ್ರಾಜ್ಯವನ್ನು ಏನ್ ಮಾಡ್ದ? ಸೂರೆ ಮಾಡಿಬಿಟ್ಟ. ಬಾಬೆಲ್ ರಾಜ್ಯ ಅಥವಾ ನೆಬೂಕದ್ನೆಚ್ಚರ್ ಯಹೂದ ಸಾಮ್ರಾಜ್ಯವನ್ನ, ಅಂದ್ರೆ ಇಸ್ರಾಯೇಲ 2 ಗೋತ್ರದ ಒಂದು ಸಾಮ್ರಾಜ್ಯವನ್ನ ಗಡೀಪಾರು ಮಾಡಿಬಿಟ್ಟ. ಸೊ ತದನಂತರವಾಗಿ ಇಸ್ರಾಯೇಲರಲ್ಲಿ ಒಬ್ಬ ಅಕ್ಷರಿಕವಾದ ಅರಸ ಹುಟ್ಟಲಿಲ್ಲ. ಸೊ ನಂತರವಾಗಿ ದೇವರ ತೀರ್ಪು ಅನ್ನುವಂಥದ್ದು ದೇವರ ಶಾಶ್ವತವಾದ ರಾಜ್ಯ, ಅಂದ್ರೆ ದೇವರ ಆಳ್ವಿಕೆಯಲ್ಲಿ ಒಳಪಡುವಂತಹ ಒಂದು ರಾಜ್ಯ. ಆ ರಾಜ್ಯಕ್ಕೋಸ್ಕರವಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ತನ್ನ ಕಾರ್ಯವನ್ನ ಪ್ರಾರಂಭ ಮಾಡ್ದ. ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಕಾಲವು ಪರಿಪೂರ್ಣವಾದಾಗ ದೇವರೇನ್ ಮಾಡ್ದ? ತನ್ನ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಮಲಾಕಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ, ಈಗೋ ನನ್ನ ದೂತನನ್ನ ಕಳುಹಿಸಿಕೊಡ್ತೇನೆ. ಅವನು ಬಂದ್ಬಿಟ್ಟು ಏನ್ ಮಾಡ್ತಾನೆ? ಆತನ ದಾರಿಯನ್ನ ಸರಿ ಮಾಡ್ತಾನೆ. ಆತನ ದಾರಿಯನ್ನ ಸರಿ ಮಾಡಿ ಆತ ಬರ್ತಾನೆ. ಯಾರು? ಮಸಿಯ ಬರ್ತಾನೆ. ಯೇಸು ಸ್ವಾಮಿ ಬಂದ್ರು. ಆತನು ಸ್ವಂತದವರ ಬಳಿಗೆ ಬಂದು, ಆದ್ರೆ ಸ್ವಂತದವರು ಅವನನ್ನ ಅಂಗೀಕಾರ ಮಾಡಲಿಲ್ಲ. ಅವರು ಅಂಗೀಕಾರ ಮಾಡದೆ ಹೋದದ್ದು ಅನ್ಯರಾದ ನಮಗೆ ಒಂದು ಆಶೀರ್ವಾದವಾಗಿ ಮಾರ್ಪಡ್ತು. ನಾವು ನೆನೆಸದೆ ನಮಗೆ ಸಿಕ್ಕಿದಂತಹ ಒಂದು ಮೌಲ್ಯ ಪ್ರಿಯರೇ ಯಾವುದು? ಈ ರಕ್ಷಣೆ ಅನ್ನುವಂಥದ್ದು. ವಿ ಆರ್ ನಾಟ್ ಡಿಸರ್ವ್ ಫಾರ್ ದಿಸ್. ನಾವು ಇದಕ್ಕೆ ಯೋಗ್ಯರಲ್ಲದವರು. ಆದ್ರೆ ದೇ ಡಿಸೋಬೆ. ಅವರೇನ್ ಮಾಡಿದ್ರು? ಇಸ್ರಾಯೇಲರು ತಳ್ಳುಬಿಟ್ರು. ಅದು ನಮಗೆ ಆಶೀರ್ವಾದವಾಗಿ ಮಾರ್ಪಡ್ತು. ಸೊ ಇಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು? ಹೊನೆಯಂತೆ ಉರಿತನ ಕರ್ತನ ಬರೋಣದ ಕುರಿತಾಗಿ. ಸೊ ಆ ದಿನದಲ್ಲಿ ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಅಗ್ನಿ ಪ್ರಳಯವಾಗುವುದು, ಬುಡರಂಬೆಗಳಾದ ಉಳಿಸದು. ಆದರೆ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರು ಧರ್ಮೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳನ್ನಾಗಿ ಮೂಡುವನು ಎಂಬುದಾಗಿ. ನೋಡಿ, ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ಯಥಾರ್ಥವಾಗಿ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನ ನಿರ್ವಹಿಸುವಂತವ್ರು ಹೇಳ್ತಾ ಇದ್ದಾರೆ, ದುಷ್ಟರನ್ನ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೋ, ಸೊ ಐ ವಿಲ್ ಸೆಂಡ್ ಮೈ ಮೆಸೆಂಜರ್. ನಾನು ನನ್ನ ದೂತನನ್ನ ಕಳಿಸ್ತೇನೆ, ಅವನು ಕೆಲವು ಕಾರ್ಯಗಳನ್ನ ಮಾಡ್ತಾನೆ. ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಯೋಹಾನನು ತನ್ನ ಸೇವೆಯನ್ನ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಅನೇಕರು ಬಂದು ಏನ್ ಮಾಡಿದ್ರು? ಅವನಿಂದ ದೀಕ್ಷಾಸ್ನಾನವನ್ನ ತೆಗೆದುಕೊಂಡ್ರು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ 5ನೇ ವಾಕ್ಯದಲ್ಲಿ, ಆಗ ಯೆರೂಸಲೇಮು ಎಲ್ಲ ಯೂದಾಯ ಯೋರ್ದಾನೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನೊಳೆಯಲ್ಲಿ ಅವನನ್ನು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ಬಂದ್ರು, ಆದ್ರೆ ಇನ್ನೂ ಅನೇಕರು ಬರಲಿಲ್ಲ. ಗಾಡ್ಸ್ ಪ್ಲಾನ್, ದೇವರ ಒಂದು ಪದ್ಧತಿ ಅದು. ಸೊ ತದನಂತರವಾಗಿ ನಾವು ನೋಡ್ತೇವೆ, ಕರ್ತನ ಬರೋಣದಲ್ಲಿ ಏನ್ ಮಾಡ್ತಾರೆ? ಯಾರು ಆತನನ್ನ ಅಂಗೀಕಾರ ಮಾಡೋದಿಲ್ವೋ ಅಂತವರೆಲ್ಲರೂ ಏನ್ ಮಾಡ್ತಾರಂತೆ? ಒಟ್ಟಿನಂತೆ ಇಲ್ಲದೆ ಹೋಗ್ತಾರೆ ಎಂಬುದಾಗಿ ಅಲ್ಲಿ ಮಲಾಕಿ ಪ್ರವಾದಿಯ ಮೂಲಕವಾಗಿ ನಾವು ನೋಡುವಂತವರಾಗಿದ್ದೇವೆ. ಸೊ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನಮ್ಮ ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಕರ್ತನು ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚೆ ನಡೆಯಬೇಕಾದ ಕೆಲವು ಸಂಗತಿಗಳ ಕುರಿತಾಗಿ ಇಲ್ಲಿ ಪೌಲ ಥೆಸಲೋನಿಕದವರಿಗೆ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಥೆಸಲೋನಿಕದವರಿಗೆ ಒಂದು ಸಂಶಯ, ಕರ್ತನ ಬರೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ, ಆದ್ರೆ ಅನೇಕರು ಮರಣಿಸ್ತಾ ಇದ್ದಾರೆ. ಸೊ ಹೀಗಿರುವಾಗ ಅವರ ಸ್ಥಿತಿ ಏನು?
ನೋಡಿ, ಇಲ್ಲಿ ಒಂದು ನಾವು ಗಮನವಿಟ್ಟು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ ಅಂದ್ರೆ, ಪ್ರತಿಯೊಬ್ಬ ಯಹೂದ್ಯ ಎದುರು ನೋಡಿದಂಥದ್ದು ಒಂದು ಅಕ್ಷರಿಕವಾದ ಸಾಮ್ರಾಜ್ಯವನ್ನ. ಪ್ರತಿಯೊಬ್ಬ ಯಹೂದ್ಯ ಮಸ್ಸಿಯ ಎಂಬುದಾಗಿ ನೆನೆಸುವಾಗ ಅವನ ಕಣ್ಣಿಗೆ ಕಾಣುವಂಥದ್ದು ಒಂದು ದಾವೀದನ ಸಿಂಹಾಸನ, ಅಂದ್ರೆ ಅಕ್ಷರಿಕವಾದ ದಾವೀದನ ಸಿಂಹಾಸನ. ಆದುದರಿಂದಲೇ ನೋಡಿ, ಯೇಸು ಸ್ವಾಮಿಯನ್ನ ಯೆರೂಸಲೇಮಿಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಗುಂಪುಗೂಡಿದಂತ ಜನ ಹೇಳಿದ್ರು, ದಾವೀದ ಕುಮಾರನಿಗೆ ಓಸನ್ನ. ಅರ್ಥ ಏನು? ಈಸ್ ಗೋಯಿಂಗ್ ಟು ರೂಲ್ ಅಸ್. ಆತ ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಅಂದ್ರೆ ಅವನು ರೋಮ ಸಾಮ್ರಾಜ್ಯವನ್ನ ತೆಗೆದು ಹಾಕಿ ಅಕ್ಷರಿಕವಾದ ದಾವೀದನ ಸಿಂಹಾಸನವನ್ನ ಸ್ಥಾಪಿಸ್ತಾನೆ. ಆದುದರಿಂದಲೇ ಪೇತ್ರ ಕೇಳಿದ್ದು, ನಾವೆಲ್ಲ ಬಿಟ್ಟು ಬಂದ್ವಿ, ನಮಗೇನು ಸಿಗುತ್ತೆ? ಯೇಸು ಸ್ವಾಮಿ ಹೇಳ್ದ, ನೀವು 12 ಗೋತ್ರಗಳಿಗೆ ನ್ಯಾಯ ವಿಚಾರಿಸ್ತೀರಾ? ಅಕ್ಷರಿಕವಾಗಿ ಅಲ್ಲ, ಅದು ಆಧ್ಯಾತ್ಮಿಕವಾಗಿರುವಂತಹ ಒಂದು ನ್ಯಾಯ ವಿಚಾರಣೆ, ಆಧ್ಯಾತ್ಮಿಕವಾದಂತಹ ಒಂದು ಅಧಿಕಾರ. ಸೊ ಪಿಲಾತ ಕೇಳ್ತಾ ಇದ್ದಾನೆ, ಅಲ್ಲಿ ಪಿಲಾತನಿಗೆ ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ರಾಜ್ಯ ಐಹಿಕವಾದಂಥದ್ದಲ್ಲ. ಸಿ, ಮೈ ಕಿಂಗ್ಡಮ್ ಇಸ್ ನಾಟ್ ಎ ವರ್ಲ್ಡ್ಲಿ ಕಿಂಗ್ಡಮ್. ಯೇಸು ಸ್ವಾಮಿ ಉದ್ದೇಶಿಸಿರುವಂಥದ್ದು ಒಂದು ಆಧ್ಯಾತ್ಮಿಕವಾದಂತಹ ರಾಜ್ಯವನ್ನ. ಯೇಸು ಸ್ವಾಮಿ ನಮ್ಮನ್ನ ಕರೆದಿರುವಂಥದ್ದು ಒಂದು ಆಧ್ಯಾತ್ಮಿಕವಾದ ರಾಜ್ಯವನ್ನ ಸಿದ್ಧ ಮಾಡುವುದಕ್ಕೋಸ್ಕರವಾಗಿ. ಆಗ ಇವತ್ತು ನಾವುಗಳು ನಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟುವಂಥದ್ರಲ್ಲಿ, ನಮ್ಮದೇ ಆದ ಸಭೆಯನ್ನ ಕಟ್ಟುವಂಥದ್ರಲ್ಲಿ ನಾವು ಬಹಳ ಏನಾಗಿದ್ದೇವೆ? ಬ್ಯುಸಿ ಆಗ್ಬಿಟ್ಟಿದ್ದೇವೆ. ವಿ ಆರ್ ನಾಟ್ ಬಿಲ್ಡಿಂಗ್ ಕ್ರೈಸ್ಟ್ ಕಿಂಗ್ಡಮ್. ನಾವು ಕ್ರಿಸ್ತನ ರಾಜ್ಯವನ್ನು ಕಟ್ತಾ ಇಲ್ಲ ಪ್ರಿಯರೇ. ವಿ ಆರ್ ಬಿಲ್ಡಿಂಗ್ ಅವರ್ ಓನ್ ಕಿಂಗ್ಡಮ್. ಯೋಚನೆ ಮಾಡಿ, ಒಂದು ಯಥಾರ್ಥವಾದ ರಕ್ಷಣೆಯ ಸುವಾರ್ತೆಯನ್ನ ನಾವು ಜನರಿಗೆ ತಿಳಿಸಿ ಎಷ್ಟು ವರ್ಷ ಆಯಿತು? ಕೇವಲ ಸಮೃದ್ಧಿಯ ಕ್ರಿಸ್ತ ವಿರೋಧಿಯ ಆಂಟಿ ಕ್ರೈಸ್ತ ಸುವಾರ್ತೆಯನ್ನಲ್ಲದೆ ಯಥಾರ್ಥವಾದ ಮಾನಸಾಂತರದ ಸುವಾರ್ತೆಯನ್ನ ಸಾರಿ ಎಷ್ಟು ವರ್ಷವಾಗಿದೆ ಪ್ರಿಯರೇ. ನನ್ನ ಸಭೆಯಲ್ಲಿರುವಂತಹ ಜನ ಅಥವಾ ದೇವರು ನನಗೆ ಕೊಟ್ಟಿರುವಂತಹ ಈ ಸಮೂಹ ದೇವರ ವಾಕ್ಯದಲ್ಲಿ ಬೇರೂರಿ ನಿಂತಿದ್ದಾರೆ. ಇಂದಲ್ಲ ನಾಳೆ ಅವರ ಜೀವಿತದ ಪ್ರಯಾಣವನ್ನು ಪೂರ್ತಿಗೊಳಿಸಿದರೆ ಅವರು ಡೈರೆಕ್ಟ್ ಆಗಿ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳುವುದಕ್ಕೆ ಧೈರ್ಯ ನಮಗಿದೆಯಾ? ವಿ ಡೋಂಟ್ ಹ್ಯಾವ್ ದಟ್. ಕಾರಣ ನಾವು ಅದು ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಪರಿಸಾಯರಿಗೆ ಹೇಳಿದಂಥದ್ದು, ಸೊ ನೀವು ಹೋಗೋದಿಲ್ಲ, ಹೋಗೋರಿಗೆ ಬಿಡೋದು ಇಲ್ಲ. ನೋಡಿ, ಇಲ್ಲಿ ಥೆಸಲೋನಿಕದವರಿಗೆ ಒಂದು ಪ್ರಶ್ನೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಸೊ ಇವ್ರ ಗತಿ ಏನು? ವಾಟ್ ಇಸ್ ದೇರ್ ಹೋಪ್? ಸೊ ಅವರಿಗೆ ಪೌಲ ಹೇಳಿದಂಥದ್ದು 1 ಥೆಸಲೋನಿಕ 4:15 ವಾಕ್ಯ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಅವರು ನೆನೆಸಿರುವಂಥದ್ದು ಏನು? ಅಕ್ಷರಿಕವಾದ ರಾಜ್ಯವನ್ನ ದೇವರು ಸ್ಥಾಪನೆ ಮಾಡ್ತಾನೆ, ನಾನು ಅದರಲ್ಲಿ ಪ್ರಧಾನ ಮಂತ್ರಿನೋ ಮುಖ್ಯಮಂತ್ರಿನೋ, ಇಲ್ಲಾದ್ರೆ ಈಗ ನಮ್ಮ ಸೀನಿಯರ್ ಪಾಸ್ಟರ್ ಪ್ರಧಾನ ಮಂತ್ರಿ ಆಗ್ಬಿಟ್ರೆ ಅವ್ರ ಕೈ ಕಾಲು ಹಿಡಿದುಬಿಟ್ಟು ನಾನು ಒಂದು ಯಾವ್ದಾರ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ರಾಜ್ಯಭಾರ ಮಾಡ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಸಂಸ್ಥೆಗಳಲ್ಲಿ ನಡೆಯುವಂಥದ್ದು ಇದೇ ಆಗಿದೆ. ಆದ್ರೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದರೂ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಪರಲೋಕದಿಂದ ಇಳಿದು ಬರ್ತಾನೆ. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲೆದ್ದು ಬರ್ತಾರೆ. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುತ್ತೇವೆ. ಹೀಗಾಗಿ ನಾವು ಸದಾ ಕಾಲವು
ಕರ್ತನ ಜೊತೆಯಲ್ಲಿರುವೆವು. ಯೋಹಾನ 14:3 ಓದ್ಕೊಂಡು ಹೇಳ್ತಾ ಇದೆ, ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸ್ಕೊಳ್ತೇನೆ. ಇಲ್ಲಿ ಥೆಸಲೋನಿಕದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರ್ತೇವೆ. ಸೊ ಇದು ಕರ್ತನ ಬರೋಣ ಅಂದ್ರೆ ಈ ಕರ್ತನ ಬರೋಣದಲ್ಲಿ ನಾವು ಭಾಗಿಗಳಾಗಬೇಕಾದ್ರೆ ಏನ್ ಮಾಡಬೇಕು? ನಾವು ಹೇಳಿದ್ವಿ 1 ಕೊರಿಂಥ 6 ಕೆಲವು ಪಟ್ಟಿಗಳನ್ನು ನೋಡಿದ್ವಿ. ಇವ್ರು ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಅಂದ್ರೆ ಈ ಸ್ವಭಾವಗಳು ನಮ್ಮಲ್ಲಿ ಇದ್ರೆ ಈ ಸ್ವಭಾವವನ್ನ ನಾವು ತೆಗೆದಾಕ್ಬಿಟ್ಟು ಜಾಗರೂಕತೆಯಿಂದ ನಮ್ಮ ಜೀವಿತವನ್ನ ಜೀವಿಸಬೇಕು. ಇದು ದೇವರು ಬಯಸುವಂಥದ್ದು. ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಕೈ ತಟ್ಟುವುದಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಭಾನುವಾರವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಬಹಳ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರುವಂಥದ್ದು. ಮತ್ತಾಯನ ಸುವಾರ್ತೆ 25 10 ಕನ್ನಿಕೆಯರ ಕುರಿತಾಗಿ ನಾವು ನೋಡ್ತೇವೆ. 10 ಕನ್ನಿಕೆಯರ ಕುರಿತಾಗಿ. ಸೊ ಇದರ ಹಿನ್ನೆಲೆ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಯಹೂದ್ಯ ಆಚಾರದ ಪ್ರಕಾರ ವಿವಾಹ ಅನ್ನುವಂಥದ್ದು 3 ಘಟ್ಟದಲ್ಲಿ. ಸೊ ನಮ್ದು ಅದೇ ರೀತಿ 3 ಘಟ್ಟ. ಸೊ ಒಂದು, ತಂದೆ ತಾಯಿಗಳು ಪರಸ್ಪರ ಏನ್ ಮಾಡ್ತಾರೆ, ನಾನ್ ಅಫಿಷಿಯಲ್ ಆಗಿ ಭೇಟಿ ಮಾಡ್ತಾರೆ. ಅನ್ಅಫಿಷಿಯಲ್ ಆಗಿ ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಮಾಡ್ತಾರೆ, ಒಂದು ಎಂಗೇಜ್ಮೆಂಟ್ ಮಾಡ್ತಾರೆ. ಅನ್ಅಫಿಷಿಯಲ್. ಯಹೂದ್ಯರಲ್ಲೂ ಅದೇ ಒಂದು ವಾಡಿಕೆ. ಹೆಣ್ಣಿನ ತಂದೆ ಗಂಡಿನ ತಂದೆ ಪರಸ್ಪರ ಭೇಟಿ ಮಾಡಿ ಏನ್ ಮಾಡ್ತಾರೆ, ಒಂದು ಹೊಂದಾಣಿಕೆ ಮಾಡ್ಕೊಂತಾರೆ. ಸೊ ಸೆಕೆಂಡ್ ಒನ್ ಈಸ್ ಎಂಗೇಜ್ಮೆಂಟ್, ಮಿತ್ರೋವಲ್ ಅಂತಾರೆ ಅದನ್ನ. ಸೊ ಅಲ್ಲಿ ಏನ್ ಮಾಡ್ತಾರೆ, ಲೀಗಲ್ ಅಗ್ರಿಮೆಂಟ್. ಒಂದು ಲೀಗಲ್ ಆಗಿರುವಂತಹ, ಅಥವಾ ಏನು ಅದಕ್ಕೆ ಏನಂತಾರೆ, ಒಂದು ಲೀಗಲ್ ಆಗಿರುವಂತಹ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಸೊ ತದನಂತರವಾಗಿ ನಡೆಯುವಂಥದ್ದು ವಿವಾಹ. ಸೊ ಇದು ಸುಮಾರು 1 ವರ್ಷದ ಒಂದು ಅವಧಿಯೊಳಗೆ ನಡೆಯುವಂತಹ ಒಂದು ವಿವಾಹ. ಸೊ ಈ ಸಂದರ್ಭದಲ್ಲಿ ವಧುವಿಗೋಸ್ಕರವಾಗಿ, ವಧುವಿನ ಉಪಚಾರಕ್ಕೋಸ್ಕರವಾಗಿ ಕೆಲವು ಕನ್ನಿಕೆಯರನ್ನು ನೇಮಿಸ್ತಾರೆ ವಧುವಿನ ಕಡೆಯವರು. ಸೊ ಇವರೇನ್ ಮಾಡ್ತಾರೆ, ವಧುವಿಗೋಸ್ಕರವಾಗಿ ಏನ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ, ವಧುವಿನ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ. ಸೊ ನೆನೆಸದ ಗಳಿಗೆಯಲ್ಲಿ ಏನ್ ಮಾಡ್ತಾನೆ, ಮೊದಲಿಂಗ ಬರ್ತಾನೆ. ಸೊ ಮೊದಲಿಂಗ ಬರಬೇಕಾದ್ರೆ ಮೊದಲು ಈ ಕನ್ನಿಕೆಯರೇನ್ ಮಾಡ್ತಾರೆ, ತಮ್ಮಲ್ಲಿರುವಂತಹ ದೀಪವನ್ನ ಹಚ್ಚಿಸಿ ಮೊದಲಿಂಗನನ್ನ ಎದುರುಗೊಳ್ಳೋದಕ್ಕೆ ಹೋಗ್ತಾರೆ. ಸೊ ತದನಂತರವಾಗಿ ನಡೆಯುವಂತಹ ದೊಡ್ಡ ಒಂದು ಉತ್ಸವ. ಪ್ರಿಯರೇ, ಇಲ್ಲಿ ನಾವು ನೋಡುವಂಥದ್ದು 10 ಕನ್ನಿಕೆಯರು. ಅಲ್ಲಿ ನಾವು ನೋಡುವಂಥದ್ದು 10 ಜನ ಏನ್ ಮಾಡಿದ್ರು, ದೀಪಗಳನ್ನು ತೆಗೆದುಕೊಂಡಿದ್ರು. ಆದರೆ 5 ಜನರಲ್ಲಿ ಮಾತ್ರ ಏನಿತ್ತು, ಅವರು ಹೆಚ್ಚಾಗಿ ಎಣ್ಣೆಯನ್ನು ಏನ್ ಮಾಡಿದ್ರು, ಸಿದ್ಧಪಡಿಸಿಕೊಂಡಿದ್ರು. ಸೊ ಇದೊಂದು ಸಾಮ್ಯ ಅಷ್ಟೇ ಪ್ರಿಯರೇ. ಸೊ ಇದರಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಏನಂದ್ರೆ, ಸೊ ಯಾವ ರೀತಿಯಾಗಿ 10 ಕನ್ನಿಕೆಯರಲ್ಲಿ 5 ಜನ ಬಹಳ ವಿಜಿಲೆನ್ಸ್ ಆಗಿ ಜಾಗರೂಕತೆಯಿಂದ ಮೊದಲಿಂಗನ ಬರೋಣಕ್ಕೋಸ್ಕರವಾಗಿ ಕಾಯ್ತಾ ಇದ್ರು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಕರ್ತನ ಬರೋಣಕ್ಕೋಸ್ಕರವಾಗಿ ಕಾಯುವಂತವರಾಗಿರಬೇಕು ಎಂಬುದಾಗಿ ಅಷ್ಟೇ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ವಾರ ಅಂದ್ರೆ ಕಳೆದ ವಾರ ಕೇವಲ ತಮ್ಮ ಹೆಸರುಗಳು ಜನನ ಪ್ರಮಾಣದಲ್ಲಿ ಮಾತ್ರ ಇದ್ದಂಥವರು ಮರಣ ಪ್ರಮಾಣದಲ್ಲಿ ತಮ್ಮ ಹೆಸರನ್ನು ಬರೆಸ್ಕೊಂಡಿದ್ದಾರೆ. ನಮ್ಮ ಪಂಚಾಯತ್ ಕೊಟ್ಟಿದೆ. ಅಂದ್ರೆ ದೇ ಫಿನಿಶ್ ದ ರೇಸ್,
ದೇ ಫಿನಿಶ್ ದೇ ಜರ್ನಿ. ಅವರು ತಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸಿದ್ರು. ಬಟ್ ಸ್ಟಿಲ್ ವಿ ಹ್ಯಾವ್ ಅವರ್ ನೇಮ್ ಓನ್ಲಿ ಇನ್ ಬರ್ತ್ ಸರ್ಟಿಫಿಕೇಟ್, ನಾಟ್ ಇನ್ ಡೆತ್ ಸರ್ಟಿಫಿಕೇಟ್. ಆದ್ರೆ ಈಗಲೂ ನಮ್ಮ ಹೆಸರು ಕೇವಲ ಜನನ ಪ್ರಮಾಣದಲ್ಲಿ ಮಾತ್ರ ಇದೆ, ಮರಣ ಪ್ರಮಾಣಕ್ಕೆ ಇನ್ನು ಹೋಗ್ಲಿಲ್ಲ. ಯಾವಾಗ ಹೋಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಎನಿ ಟೈಮ್ ಇಟ್ ವಿಲ್ ಹ್ಯಾಪನ್. ಆ ಒಂದು ನಿಮಿಷ ಇದೆಯಲ್ಲ, 4 ವರ್ಷಗಳ ಹಿಂದೆ ನಮ್ಮ ತಾಯಿ ತೀರೋದಾಗ ಆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಸಮಯವನ್ನು ಬರೆದಿದ್ದಾರೆ. 31 ಸೆಪ್ಟೆಂಬರ್ 2018 ಮಧ್ಯಾಹ್ನ 3 ಗಂಟೆ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಎಲ್ಲವನ್ನ ಬರೀತಾರೆ ಡಾಕ್ಟರ್ಗಳು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಅಲ್ಲಿ ತೀರೋಗಿದ್ದಾರೆ. ಸೊ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅವರ ಡೆತ್ ಸರ್ಟಿಫಿಕೇಟ್ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಪ್ರತ್ಯೇಕವಾಗಿ ಡಾಕ್ಟರ್ಗಳು ಬರೆದು ಕೊಡುವಂತ ಸರ್ಟಿಫಿಕೇಟ್ ಅಲ್ಲಿ ಅದು ಪ್ರತ್ಯೇಕವಾಗಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಅಲ್ಲಿಗೆ ಮುಗೀತು. ಆ ಒಂದು ಸೆಕೆಂಡ್ ಮುಗೀತು. ಸೊ ಉದಾಹರಣೆಗೆ 9 ಗಂಟೆ ಆಯ್ತು, 9 ಗಂಟೆ 5 ನಿಮಿಷ 26ನೇ ಸೆಕೆಂಡ್ ನನ್ನ ಜೀವಿತದ ಕೊನೆ ಆಗಿದ್ರೆ, ಈ 26 ಅನ್ನುವಷ್ಟರಲ್ಲಿ ನಾನು ಮೇಲೋಗ್ತೀನ. ಅಂದ್ರೆ ಅಷ್ಟು ಜಾಗರೂಕತೆಯಿಂದ ನಮ್ಮ ಜೀವಿತವನ್ನು ನಾವು ನಿರ್ವಹಿಸಬೇಕು ಪ್ರಿಯರೇ. ವಿ ಡೋಂಟ್ ನೋ. ಸೊ ದೇವರು ಹೇಳಲ್ಲ, ಸೊ ಯು ಆರ್ ಗೋಯಿಂಗ್ ಟು ಡೈ ಆನ್ 2026. ಎನಿ ಟೈಮ್, ಎನಿ ಮೂಮೆಂಟ್, ಎನಿ ಫ್ರಿಕ್ಷನ್ ಆಫ್ ಸೆಕೆಂಡ್. ಆದ್ರೆ ಯಾವಾಗ ಸಂಭವಿಸಿದ್ರು ಸಹ ನಾನು ಕರ್ತನೊಂದಿಗೆ ಕಾಣಲ್ಪಡ್ತೇನೆ ಎಂಬ ಆ ಶ್ರೇಷ್ಠವಾದ ನಿರೀಕ್ಷೆಯಲ್ಲಿ ನಮ್ಮ ಜೀವಿತವನ್ನು ಜೀವಿಸ್ತಾ ಇದ್ದೇವ. ಪೌಲ ತಿಮೋತಿಗೆ ಹೇಳ್ತಾ ಇದ್ದಾನೆ, ನನ್ನ ಓಟವನ್ನ ಕೊನೆಗಾಣಿಸಿದ್ದೇನೆ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಾಕ್ಯ 6ನೇ ವಾಕ್ಯ. ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೋಡಿ ಪೌಲನ ಆ ಒಂದು ನಿರೀಕ್ಷೆ. He prepared himself throughout his journey. ದಮಸ್ಕದ ಹೆಬ್ಬಾಗಿಲಿನಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಕಂಡಂತಹ ನಿಮಿಷದಿಂದ ಈ ಆಲ್ವೇಸ್ ರೆಡಿ. ಅದಕ್ಕೆ ಪೌಲ ಹೇಳಿರುವಂಥದ್ದು, ನನಗೆ ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದು ಲಾಭ. ಎನಿ ಮೂಮೆಂಟ್ ಐ ಆಮ್ ರೆಡಿ, ಬಿಕಾಸ್ ಮೈ ಆಬ್ಸೆನ್ಸ್ ಆಫ್ ದಿಸ್ ವರ್ಲ್ಡ್ ಇಸ್ ಪ್ರೆಸೆಂಟ್ ಇನ್ ಹೆವೆನ್. ನನ್ನ ಈ ಲೋಕದ ನನ್ನ ಕೊನೆ ಅನ್ನುವಂಥದ್ದು ಪರಲೋಕದಲ್ಲಿ ನನ್ನ ಜೀವಿತದ ಪ್ರಾರಂಭ. ಆ ಒಂದು ನಿರೀಕ್ಷೆಯಲ್ಲಿ ಏನು ಪೌಲ ತನ್ನ ಜೀವಿತವನ್ನ ಜೀವಿಸ್ತಾ ಪ್ರಿಯರೇ. ನಾವು ಕರ್ತನ ಬರೋಣಕ್ಕೋಸ್ಕರವಾಗಿ ಪ್ರಾರ್ಥನೆಯೊಂದಿಗೆ ಕಾಯ್ತಾ ಇದ್ದೇವಾ? ವರ್ಷದಲ್ಲಿ ನಡೆಯುವಂತಹ 21 ದಿನದ ಉಪವಾಸ ಪ್ರಾರ್ಥನೆ ಅಲ್ಲ ಇದು. ತಿಂಗಳಿನಲ್ಲಿ ನಡೆಯುವಂತಹ 3 ದಿನದ ಉಪವಾಸ ಪ್ರಾರ್ಥನೆ ಅಲ್ಲ ಇದು. ತಿಂಗಳಿನಲ್ಲಿ ನಡೆಯುವಂತಹ 3 ದಿನ ಉಪವಾಸ ಪ್ರಾರ್ಥನೆ ಕರ್ತನ ಮೇಜೆಗೋಸ್ಕರವಾಗಿ. ಸೊ ವರ್ಷದಲ್ಲಿ ನಡೆಯುವಂತಹ 21 ದಿನ ಉಪವಾಸ ಪ್ರಾರ್ಥನೆ ನಮ್ಮ ಆರ್ಥಿಕ ಮೇಲುಗಳಿಗೋಸ್ಕರವಾಗಿ,
ನಮ್ಮ ಉಪವಾಸ ಪ್ರಾರ್ಥನೆ ಅನ್ನುವಂಥದ್ದೇ ಆರ್ಥಿಕ ಮೇಲುಗಳು. ಸಭೆ ಹೇಳ್ತದೆ 21 ದಿನದ ಉಪವಾಸ ಪ್ರಾರ್ಥನೆ, ಆದರೆ 21 ದಿನದಲ್ಲಿ 1 ದಿನ ಉಪವಾಸ ಇರುವಂತ ವ್ಯಕ್ತಿ ಒಬ್ಬನು ಕಾಣೋದಿಲ್ಲ. ಆಸ್ ಎ ಚರ್ಚ್, ಆಸ್ ಎ ಡಿಸ್ಟ್ರಿಕ್ಟ್, ನಮ್ಮ ಸೆಂಟ್ರಲ್ 1 ಅಲ್ಲಿ ನಾಳೆಯಿಂದ 7 ದಿನದ ಉಪವಾಸ ಪ್ರಾರ್ಥನೆ. ಬಟ್ ಹೌ ಮೆನಿ ಪೀಪಲ್ ವಿಲ್ ಫಾಸ್ಟ್ ಅಂಡ್ ಪ್ರೇ? ಯಾತಕ್ಕೆ ದೇವರಿಗೆ ಮೋಸ ಮಾಡೋದು? ಸುಮ್ಮನೆ ಹೇಳಿ ಪ್ರಾರ್ಥನೆ, 7 ದಿನದ ಪ್ರಾರ್ಥನೆ, 21 ದಿನದ ಪ್ರಾರ್ಥನೆ, 41 ದಿನದ ಪ್ರಾರ್ಥನೆ, 7 ಮುಗಿತಲ್ಲ. ಯಾಕೆ ಉಪವಾಸ ಎಂಬ ಪದವನ್ನು ಸೇರಿಸೋದು? ಪ್ರಿಯರೇ, ಪೌಲ ಹೇಳ್ತಾ ಇದ್ದಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ನನಗೆ ಸಿದ್ಧವಾಗಿದೆ. ಅದು ನೀತಿಯುಳ್ಳ ನ್ಯಾಯಾಧಿಪತಿ ನನಗೆ ಕೊಡ್ತಾನೆ. ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷತೆಯನ್ನ ಪ್ರೀತಿಸಿ ಜಾಗರೂಕತೆಯಿಂದ ವಿಜಿಲೆನ್ಸ್ ಆಗಿ ಯಾರ್ಯಾರು ತಮ್ಮ ಜೀವಿತವನ್ನ ಜೀವಿಸ್ತಾರೋ ಅವರೆಲ್ಲರಿಗೂ ಏನಾಗ್ತದೆ, ಅದು ಸಿಕ್ಕುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಜೀವಿಸುವಂಥವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಒಮ್ಮೆ ಅದನ್ನ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಮಲಾಕಿ ಪ್ರವಾದನ ಗ್ರಂಥದಲ್ಲಿ ಇಸ್ರಾಯೇಲ್ ಹೇಳಿದ್ರು, ನಾವು ದುಷ್ಟರನ್ನು ಒಳ್ಳೆಯರೆಂಬುದಾಗಿ ಹೇಳಬೇಕಾಗಿ ಬಂತು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಕರ್ತನ ಯೆಹೋವನು ಹೇಳ್ತಾ ಇದ್ದಾರೆ, ಇಲ್ಲ, ನನ್ನ ದೂತನನ್ನ ಕಳಿಸ್ಕೊಡ್ತೇನೆ. ಯೋಹಾನ ಬಂದ, ತನ್ನ ಸೇವೆಯನ್ನು ಪ್ರಾರಂಭ ಮಾಡ್ದ, ಕರ್ತನ ದಾರಿಯನ್ನು ಸಿದ್ಧ ಮಾಡ್ದ. ಯೇಸು ಸ್ವಾಮಿ ಈ ಲೋಕದಲ್ಲಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ್ರು. ಆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟರು. ಅದು ಮಾತ್ರವಲ್ಲ, ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಒದಗಿಸಿಕೊಟ್ರು. ಈ ದೇವರ ಮಕ್ಕಳೆಂಬ ಪದವಿಯನ್ನು ಹೊಂದಿಕೊಂಡಿರುವಂತಹ ನಾವುಗಳು ಪ್ರಿಯರೇ, ಪ್ರತಿ ನಿಮಿಷ ಜಾಗರೂಕತೆಯಿಂದ, ವಿಜಿಲೆನ್ಸ್ ನಿಂದ ಕರ್ತನ ಬರೋಣವನ್ನ ಎದುರು ನೋಡುತ್ತಾ ಜೀವಿಸ್ತಾ ಇದ್ದೇವಾ? ಇಲ್ಲದೆ ಹೋದ್ರೆ ಏನಾಗುತ್ತಂತೆ? ಮಲಾಕಿ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡಿದ ರೀತಿಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವೇನು ನೋಡಿರುವಂಥದ್ದು, ಆ ಕರ್ತನ ದಿನ ಬರ್ತದೆ, ಒಲೆಯಂತೆ ಉರಿತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರ್ತಾರೆ. ಅಂದ್ರೆ ನಾವು ಜಾಗರೂಕತೆಯಿಂದ ಕ್ರೈಸ್ತ ಜೀವಿತವನ್ನ ಜೀವಿಸದೆ ಹೋದ್ರೆ ನಿತ್ಯತ್ವದ ಬದಲಾಗಿ ನಿತ್ಯ ನರಕಕ್ಕೆ ನಾವು ಪ್ರಾಪ್ತರಾಗ್ಬಿಡ್ತೇವೆ. ಪ್ರಿಯರೇ, ಇದು ದೇವರು ನಮಗಾಗಿ ಇಟ್ಟಿರುವಂತಹ ಶ್ರೇಷ್ಠವಾದಂತಹ ಅದ್ಭುತ. ಯಾವುದು? ಕರ್ತನೊಂದಿಗೆ ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿ ಸೇರಿಸ್ಕೊಡ್ತೇನೆ. ಆ ಒಂದು ನಿರೀಕ್ಷೆಯಲ್ಲಿ ನಮ್ಮ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನಿನ್ನ ಯಜ್ಞಾರ್ಪಿತನಾಗಿ ನಿನ್ನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಮನ್ನಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟಿದ್ದೆ. ಅದಕ್ಕಾಗಿ ನಿಮಗೆ ವಂದನೆಗಳು. ಅದು ಮಾತ್ರವಲ್ಲದೆ ಕರ್ತನೆ, ದೊಡ್ಡ ನಿರೀಕ್ಷೆಯನ್ನ, ನಿನ್ನೊಂದಿಗೆ ವಾಸಿಸುವಂತಹ ದೊಡ್ಡ ನಿರೀಕ್ಷೆಯನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಹೀಗಿರಲಾಗಿ ಪ್ರತಿ ಕ್ಷಣಗಳು ಜಾಗರೂಕತೆಯಿಂದ ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ನಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ವಾಕ್ಯವನ್ನು ಕೇಳಿರುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಆಶೀರ್ವದಿಸು. ನಡೆಯುವಂಥ ಎಲ್ಲ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸು ಕ್ರಿಸ್ತನ ಎಂಬುದು ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಪ್ರೀತಿಯ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಈ ದಿನ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.